ಇವಾಗ ನೀವು ಅವ್ರಿಗೆ ವೋಟ್ ಹಾಕದೇ ಇದ್ರೆ ನೀವು ಮೋಸ ಮಾಡ್ತೀರಿ ಅಂತ ನೀವು ಅನ್ಕೋತಾ ಇದ್ದೀರಿ. ನೀವು ಅವ್ರಿಗೆ ವೋಟ್ ಹಾಕಿದ್ರೆ ಅವ್ರು ನಿಮ್ಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೋತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಕೇವಲ ಆ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಆಗ್ಬಾರ್ದು ಕೂಡ. ಕರೆಕ್ಟ್. ಈಗ ಕರ್ನಾಟಕದಲ್ಲಿ 224 ಜನ MLA-ಗಳಿದ್ದಾರೆ ಅಂತಂದ್ರೆ ಆ 224 ಜನ MLA-ಗಳು ಸೇರಿ ಇಡೀ ರಾಜ್ಯಕ್ಕೆ ಒಳ್ಳೇದಾಗೋದಕ್ಕೆ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅವ್ರದ್ದಿದೆ. ಅವರು ಅದಕ್ಕೂ ತೊಡಗೋದಿಲ್ಲ. ಅವರ ಕ್ಷೇತ್ರದಲ್ಲಿ ಅವ್ರ ವೋಟ್ಗೋಸ್ಕರ ಏನ್ ಮಾಡ್ಬೇಕೋ ಸ್ವಲ್ಪ ಅವ್ರ ವೋಟ್ ಕಾಪಾಡ್ಕೊಳ್ಳೋಕೆ ಅಷ್ಟು ಇಷ್ಟ ಮಾಡ್ತಾರೆ, ಪ್ರಚಾರ ತಗೋತಾರೆ. ಅವರು ಸ್ವಂತ ಐಶ್ವರ್ಯ ಮಾಡ್ಕೊಳ್ಳೋದಕ್ಕೆ ಅವ್ರು ದೊಡ್ಡವರಾಗೋದಕ್ಕೆ ಏನ್ ಮಾಡ್ಕೋತಾರೆ. ಒಟ್ಟಾರೆ ನಮ್ಮ ಜನಕ್ಕೆ ಮೂರ್ನಾಮ ಬೀಳುತ್ತೆ. ಈಗ ನಾವೊಂದು 2-3 ವಿಷಯಗಳನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಒಂದು, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ, ವಿಶೇಷವಾಗಿ ಅಭ್ಯರ್ಥಿಗಳಿಗೆ. ಅದರಲ್ಲೂ ಹಣಕಾಸಿನ ಕೊರತೆ ಇರುವಂತಹ, ಹೊಸದಾಗಿ ರಾಜಕೀಯಕ್ಕೆ ಬಂದಿರುವಂತಹ, ಅಕ್ರಮಗಳನ್ನ ಮಾಡಲ್ಲ ಅನ್ನುವಂತಹ ಜನರಿಗೆ ಈ ವ್ಯವಸ್ಥೆ ಸಹಕರಿಸೋದಿಲ್ಲ. ಅದನ್ನ ನಾವು ಹಣ ಹಂಚುತ್ತೀವಿ ಅಥವಾ ಚುನಾವಣಾ ಅಕ್ರಮ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ, ನಾವು ದೊಡ್ಡ ಪಕ್ಷದವರು ಅಥವಾ ಈಗಾಗಲೇ ವಂಶ ಪಾರಂಪರ್ಯ ರಾಜಕಾರಣದಿಂದ ಬಂದಿದ್ದೀವಿ ಅನ್ನುವಂಥವರಿಗೆ ಈ ಹೊತ್ತಿನ ವ್ಯವಸ್ಥೆ ಚುನಾವಣೆಗಳಲ್ಲಿ ಗೆದ್ದು ಬರೋದಕ್ಕೆ ಅನುಕೂಲಕರವಾಗಿದೆ ಅಂತ. ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ ಅನ್ನುವಂಥದ್ದು. ಇನ್ನೊಂದು, ಚುನಾವಣಾ ಅಕ್ರಮಗಳು, ವಿಶೇಷವಾಗಿ ಹಣ ಹೆಂಡ ಹಂಚುವಂಥದ್ದು, ಮತ್ತೆ ಎಸ್ಟಾಬ್ಲಿಷ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ಇರುವಂತಹ ಈಗಾಗಲೇ ಇರುವ ಸೌಲಭ್ಯಗಳು. ಸೊ ಇದು ಹೊಸದಾಗಿ ಬರುವಂತವರಿಗೆ ಅಥವಾ ಹೊಸ ಪಕ್ಷಗಳಿಗೆ ಅಥವಾ ಪ್ರಾಮಾಣಿಕರಿಗೆ, ನ್ಯಾಯವಂತರಿಗೆ, ಅರ್ಹರಿಗೆ ಅಡ್ಡಗೋಡಿಯಾಗಿದೆ ಅಂತ. ಒಂದು ಹೊಸ ಪಾರ್ಟಿನೇ ಬಂದು 30% ವೋಟ್ ತಗೊಂಡ್ರು 3 ಸೀಟು ಗೆಲ್ಲದಂತಹ ಸಾಧ್ಯತೆಗಳು ಇವತ್ತಿನ ಸಂದರ್ಭದಲ್ಲಿದೆ. ಗೆದ್ದಿರುವಂತಹ ಆಡಳಿತದಲ್ಲಿರುವಂತಹ ಪಕ್ಷ ತಗೊಂಡಿರೋದೇ 35% ವೋಟು, ಆದ್ರೆ ಅವ್ರಿಗೆ 75% ಸೀಟು, 90% ತನಕನು ಸೀಟ್ ಸಿಕ್ಕಿರುವಂತಹ ಉದಾಹರಣೆಗಳು ನಮ್ಮಲ್ಲಿವೆ. ದೇ ಡಿಡ್ ನಾಟ್ ಕ್ರಾಸ್ ದ ಮೆಜಾರಿಟಿ ಆಫ್ ದ ಎಲೆಕ್ಟೊರೇಟ್. 51% 50% ಪ್ಲಸ್ 1 ವೋಟ್ ಆಗದೇನೆ ಇವರು 90% ತನಕ ಸೀಟ್ ತಗೊಂಡಿರುವಂತದ್ದು ಇದೆ. ಯಾಕಂದ್ರೆ ರಾಜಕೀಯ ಪಕ್ಷಗಳನ್ನ ಕಟ್ಟಿರೋರು ಯಾರು? ಜನರೇ. ಒಬ್ಬ ಕಟ್ಟಕ್ಕಾಗೋದಿಲ್ಲ, ಒಬ್ಬರಿಬ್ಬರಿಂದ ಅಲ್ಲ. ಈಗ ನಾವು ಚುನಾವಣಾ ಆಯೋಗದಲ್ಲಿ ನಮ್ಮ ಪಕ್ಷವನ್ನ ರಿಜಿಸ್ಟರ್ ಮಾಡ್ಬೇಕು ಅಂತ ಹೋದಾಗ್ಲೂ 200-300 ಜನ ಪ್ರಾಥಮಿಕ ಸದಸ್ಯರು ಇರ್ಬೇಕು ಆ ಪಕ್ಷದಲ್ಲಿ. ಸೊ ಹಾಗಾಗಿ ಪ್ರಾಥಮಿಕ ಸದಸ್ಯರಿಂದ ಇವರು ನೇರವಾಗಿ ಒಂದು ವಂಶಕ್ಕೋ ಒಬ್ಬ ವ್ಯಕ್ತಿಗೋ ತಗೊಂಡಿದ್ದಾರೆ. ಅದರಿಂದಾನೇ ಇವತ್ತು ವಂಶ ಪಾರಂಪರ್ಯ ರಾಜಕಾರಣ ನಡೀತಿರುವಂತಹದ್ದು. ಸೊ ಅವರು ಫಸ್ಟ್ ಅಂಡ್ ಸೆಕೆಂಡ್ ಮಾತ್ರ ಅವ್ರ ಮಧ್ಯೆ ಮಾತ್ರ ಮತ್ತೆ ಚುನಾವಣೆ ನಡೆಯುತ್ತೆ. ಸೊ ಆವಾಗ ನೋಡಿಯಪ್ಪ, ಈಗ ಈ ಬೇರೆ 5, 6, 10 ವೋಟ್ ತಗೊಂಡಿರೋ ಅವ್ರು ಗೆಲ್ಲೋ ಸಾಧ್ಯತೆ ಇಲ್ಲ. 28 ವೋಟ್ ತಗೊಂಡಿರೋರು ಹತ್ರ ಇದ್ದಾರೆ. ಸೊ ಅವ್ರು ಗೆಲ್ಲಬಹುದು. ಇವಾಗ ನೋಡಿ, ನಿಮ್ಗೆ ಇವರಿಬ್ಬರಲ್ಲಿ ಯಾರು ಬೇಕು ಅಂತ ಹೇಳಿ ಚುನಾವಣೆ ನಡೆಯುತ್ತೆ. ದಟ್ ರನ್ ಆಫ್ ಎಲೆಕ್ಷನ್ಸ್. ಓಕೆ. ಇನ್ನೊಂದು, ಈ ಪ್ರಜಾಪ್ರಭುತ್ವದಲ್ಲಿ ಉದ್ದೇಶ ಏನು? ಚುನಾವಣೆ ಉದ್ದೇಶ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಅತಿ ಉತ್ತಮ ಆಡಳಿತ ಬರಬೇಕು, ಅತಿ ಉತ್ತಮ ಪ್ರಾತಿನಿಧ್ಯ ಬರಬೇಕು, ಅತಿ ಉತ್ತಮ ಸಮಾಜಕ್ಕೆ ಅತಿ ಉತ್ತಮವಾಗ ಪರಿಣಾಮ ಆಗುವಂತ ವ್ಯವಸ್ಥೆ ಬರ್ಬೇಕಂತ ಹೇಳಿ. ಸೊ ಅದರಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ, ಇದು ಅಮೆರಿಕದಲ್ಲೂ ಇದೆ. ರೀಕಾಲ್ ಸಿಸ್ಟಮ್ ಇದೆ. ಇವಾಗ ಯಾರನ್ನೂ ಆಯ್ಕೆ ಮಾಡಿರ್ತೀವಿ, ಅವರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ವಾಪಸ್ ಕರ್ಸ್ಕೊಳ್ಳೋ ಹಕ್ಕು ಇದೆ. ಓಕೆ. ಅದಕ್ಕೆ ಒಂದು ಪ್ರಕ್ರಿಯೆ ಇದೆ. ನಾನಲ್ಲಿ ಬಹಳಷ್ಟು ದಶಕಗಳಿದ್ದೆ. ಅಂದ್ರೆ ನಾನು ಅಮೆರಿಕದಲ್ಲಿದ್ದಾಗಲೂ ಒಂದು ಘಟನೆ ನಡೆದಿತ್ತು. ಗ್ರೇ ಡೇವಿಸ್ ಕ್ಯಾಲಿಫೋರ್ನಿಯಾ ಗವರ್ನರ್ ನ ರೀಕಾಲ್ ಮಾಡಿದಾಗಲೇ ಆರ್ನಾಲ್ಡ್ ಶ್ವಾರ್ಜ್ನೆಗರ್ ಸೇಮ್ ಪರ್ಸನ್. ನಾನು ಆ ಸಮಯದಲ್ಲಿ ಅಲ್ಲೇ ಇದ್ದೆ. ಶ್ವಾರ್ಜ್ನೆಗರ್ ಗೆದ್ದಿದ್ದೇನೆ ವೋಟ್ ರೀಕಾಲ್ ಅಲ್ಲಿ. ಆತ ಆಗ 50% ಅಂದ್ರೆ ಅವರ ಯಾವ್ದೋ ರೀತಿ ನೀತಿಗಳಿದೆ. ಗ್ರೇ ಡೇವಿಸ್ ಬಹಳ 2ನೇ ಟರ್ಮ್ ಅಲ್ಲಿ 1 ವರ್ಷ ಆಗೋಷ್ಟೊತ್ತಿಗೆ ಪೀಪಲ್ ರೀಕಾಲ್ಡ್ ಹಿಮ್. ರೈಟ್. ಸೊ ಜನಕ್ಕೆ ಅಪ್ಪ ನೀನು ಮಾಡ್ತಿರೋ ಕೆಲಸ ನಮ್ಗೆ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ವಾಪಸ್ ಕರ್ಸ್ಕೊಳ್ಳೋ ಹಕ್ಕಿದೆ. ಆ ಥರ ಇರಬೇಕು. ಆಮೇಲೆ ಇನ್ನೊಂದು ಪದ್ಧತಿ ಇದೆ, ರೆಫರೆಂಡಮ್ಸ್ ಅನ್ನೋದು. ಉದಾಹರಣೆಗೆ ಈಗ ನಮ್ಮಲ್ಲಿ ಈಗ ಒಂದು ಹೊಸ ಕಾನೂನು ಅಲ್ಲ, ಹೊಸ ಕಾಯ್ದೆ ತರಬೇಕು ಅಂದಾಗ ಹೊಸ ಕಾಯ್ದೆ ಕಾನೂನೇ ಅಲ್ಲ, ಯಾವುದೇ ಒಂದು ವಿಷಯದ ಬಗ್ಗೆ ತೀರ್ಮಾನ ತಗೋಬೇಕಾದ್ರೆ ರೆಫರೆಂಡಮ್ ಮಾಡಿ ಕೂಡ ತಗೋಬಹುದು. ಉದಾಹರಣೆಗೆ ಇವಾಗ ನೋಡಿ, ನಮ್ಮ DKC ಅವರು ಈ ಟನಲ್ ರೋಡ್ಸ್ ಅಂತ ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಅದು ನಮ್ಮ ಬೆಂಗಳೂರಿನ ಪೂರ್ತಿ ಅಧ್ವಾನ ಮಾಡಿ ಹಾಕುತ್ತೆ. ಎಷ್ಟು 10,000 ಕೋಟಿ ರೂಪಾಯಿ ಖರ್ಚುಗಳಷ್ಟೇ ಅಲ್ಲ, ನಮ್ಮ ಎಲ್ಲ ಇದು ನಮ್ಮ ಸಾರಿಗೆ ಟ್ರಾಫಿಕ್ ವ್ಯವಸ್ಥೆ ತುಂಬಾ ಹದಗೆಡುತ್ತೆ. ದುಡ್ಡು ಹಾಳಾಗುತ್ತೆ, ಎಲ್ಲ ಹಾಳಾಗುತ್ತೆ. ನಮ್ಗೆ ಆಕ್ಚುಲಿ ಬೇಕಾಗಿರೋದು ಅಂಡರ್ ಗ್ರೌಂಡ್ ಟನಲ್ ಮೆಟ್ರೋ ಸಿಸ್ಟಮ್ ಬೇಕು, ಎಕ್ಸ್ಟೆನ್ಸಿವ್ ಮೆಟ್ರೋ ಸಿಸ್ಟಮ್. ನೀವು ಎಲ್ಲೇ ಇದ್ರೂ ಕೂಡ 1/2 ಕಿಲೋಮೀಟರ್ ಒಳಗೆ ನಿಮ್ಗೆ ಒಂದು ಮೆಟ್ರೋ ಸ್ಟೇಷನ್ ಸಿಕ್ಕಂಗಿರ್ಬೇಕು. ಮೆಟ್ರೋ ಟ್ರೈನ್ಸ್ ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ? ನಾವು ಕಾರುಗಳಲ್ಲಿ ಒಂದೊಂದೇ ಕಾರ್ ನಡೆಸ್ಕೊಂಡು ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ? ಆವಾಗ ನಿಮ್ಗೆ ಟ್ರಾಫಿಕ್ ಕಂಜೆಷನ್ ಇಡೀ ಇದು ಭೂಮಿ ಮೇಲೆ ಸರ್ಫೇಸ್ ಮೇಲೆ ಟ್ರಾಫಿಕ್ ಕಂಜೆಷನ್
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಮಾಸ್ ಟ್ರಾನ್ಸಿಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೆಟ್ರೋ ಸಿಸ್ಟಮ್, ಅಂಡರ್ಗ್ರೌಂಡ್ ಮೆಟ್ರೋ ಸಿಸ್ಟಮ್ ಇಸ್ ವಾಟ್ ಇಸ್ ನೀಡ್. ಎಕ್ಸ್ಟೆನ್ಸಿವ್ ಅಂಡರ್ಗ್ರೌಂಡ್ ಮೆಟ್ರೋ ಸಿಸ್ಟಮ್. ಇವಾಗ ಇರೋ ಮೆಟ್ರೋ ನಮ್ಮಲ್ಲಿ ಈಗ 3 ಲೈನ್ ಇದೆ, ಎಲ್ಲೋ ಲೈನ್ ಸೇರಿ. ಓಕೆ, ಎಷ್ಟೋ ಸರ್ತಿ ನೀವು ಯೋಚನೆ ಮಾಡಿದ್ರೆ ಆ ಮೆಟ್ರೋ ಶಟ್ ಡೌನ್ ಮಾಡಿಬಿಟ್ರೆ ನಿಮ್ಗೆ ಟ್ರಾಫಿಕ್ ಓಡಾಡಕ್ಕಾಗಲ್ಲ. ಅಷ್ಟು ಕ್ಯಾರಿ ಮಾಡುತ್ತೆ ಜನರನ್ನ. ಅದೇ ತರ ಸಿಸ್ಟಮ್ ನಮ್ಗೆ ಎಲ್ಲೇ ಬಟ್ ಈ 3 ಲೈನ್ ಅಲ್ಲಿ ಏನಿದೆ, ಮೆಟ್ರೋ ಸ್ಟೇಷನ್ ಬರೀ ಕೆಲವೇ ಕಡೆ ಇದೆ. ಬಹಳ ಜನಕ್ಕೆ ಮೆಟ್ರೋ ವ್ಯವಸ್ಥೆ ಸೂಕ್ತವಾಗಿ ಲಭ್ಯ ಆಗಿಲ್ಲ. ಅದೇ ನಾವು ನೀವು ಇರೋ ಜಾಗದಿಂದ ಅರ್ಧ ಕಿಲೋಮೀಟರ್ ಒಂದು ಮೆಟ್ರೋ ಸ್ಟೇಷನ್ ಸಿಗುತ್ತೆ ಅಂತ ಅಂದ್ರೆ ನಿಮ್ಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ನೀವು ಬೇಸಿಕಲಿ ಹೇಳ್ತಿರೋದು ಅಂತಹ ಒಂದು ತೀರ್ಮಾನವನ್ನ ಜನ ಮಾಡಬೇಕೇ ಹೊರತು ಯಾವ ಒಬ್ಬ ವ್ಯಕ್ತಿ ಮಾಡಬಾರದು ಅಂತ ಬೇಕಂದ್ರೆ, ಉದಾಹರಣೆಗೆ ನಾವು ರೆಫರೆಂಡಮ್ ಹಾಕ್ಬೋದು. ಏನು ಟನಲ್ ರೋಡ್ ಸಿಸ್ಟಮ್ ಬೇಕಾ, ಅಂಡರ್ಗ್ರೌಂಡ್ ಮೆಟ್ರೋ ಸಿಸ್ಟಮ್ ಬೇಕಾ ಅಂತ ಹೇಳಿ. ಓಕೆ, ಅದ್ ಆಯ್ಕೆ ಮಾಡ್ಬೋದು. ಕಾನೂನು ಮಾಡೋದಕ್ಕೂ ಮಾಡ್ಬೋದು. ಅಂದ್ರೆ ಈ ತರ ಇದು ಒಂದ್ ರೀತಿ ಕಾನೂನೇ. ಈಗ ಅಮೆರಿಕದಲ್ಲಿ ಎಷ್ಟೋ ಕಡೆಗಳಲ್ಲಿ ಯಾವ್ದನ್ನಾದ್ರೂ ಕಾನೂನು ಬಾಹಿರ ಅಕ್ರಮ ಇಲ್ಲೀಗಲ್ ಅಂತ ಮಾಡ್ಬೇಕು ಅಂದ್ರೆ ಅದು ರೆಫರೆಂಡಮ್ ಅಲ್ಲೇ ಮಾಡ್ತಾರೆ. ಇದನ್ನ ಇವತ್ತಿನಿಂದ ಆಮೇಲೆ ಈಗ ನೀವು ಹೇಳ್ದಂಗೆ ಯಾವ್ದೋ ಒಂದು ಮೆಟ್ರೋ ಮಾಡ್ಬೇಕು ಅಂದಾಗ್ಲೂ ಅದಕ್ಕೆ ದುಡ್ಡು ಎಲ್ಲಿಂದ ಬರಬೇಕು, ಇಷ್ಟು % ಟ್ಯಾಕ್ಸ್ ನಾವು ಪೆಟ್ರೋಲ್ ಮೇಲೇನೋ ಡೀಸೆಲ್ ಮೇಲೇನೋ ಅಥವಾ ಇನ್ಯಾವುದೋ ಒಂದು ಸರ್ವಿಸ್ ಮೇಲೇನೋ ಹಾಕ್ಬೇಕು ಅನ್ನೋದನ್ನು ಆ ರೆಫರೆಂಡಮ್ ಅಲ್ಲಿ ಸೇರಿಸಿರ್ತಾರೆ. ಯಾವುದೇ ವಿಷಯಕ್ಕೆ ರೆಫರೆಂಡಮ್ ಹಾಕ್ಬಹುದು. ಅದಕ್ಕೊಂದು ಪ್ರಕ್ರಿಯೆ ಇರುತ್ತೆ. ಇಷ್ಟು ಸಾವಿರ ಜನ ನಾವು ಸಹಿ ಮಾಡಿ ಅದಕ್ಕೆ ನಾವು ಮನವಿ ಸಲ್ಲಿಸಬೇಕು ಅಂತ. ಅವಾಗ ಎಲೆಕ್ಷನ್ ಜೊತೆ ಈ ವಿಷಯದ ಬಗ್ಗೆ ಹೇಳ್ತಿರೋದು, ವಿ ಹ್ಯಾವ್ given all the rights to our representatives by voting ಒಂದ್ಸಲ ನಮ್ಮ ಸಿಸ್ಟಮ್ ಅಲ್ಲಿ ತುಂಬಾ ದೋಷಗಳಿದೆ. ಅಷ್ಟೇ ಅಲ್ಲ ನೋಡಿ. ಆಮೇಲೆ ಡೆಮಾಕ್ರಸಿ ಅಂತಂದ್ರೆ ಇನ್ನೊಂದು ನಾವು ಮನಸ್ಸಲ್ಲಿ ಇಟ್ಕೋಬೇಕು, ದೇವರು ಮನುಷ್ಯರನ್ನ ಮಾಡುವಾಗ ಸ್ವಾರ್ಥ ಅನ್ನೋದು ಹಾಕಿದ್ದಾರೆ. ಅಡಿಗೆ ಗುಪ್ಪ ಹಾಕಿದಂಗೆ. ಓಕೆ, ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಸ್ವಹಿತ ನಮ್ಮ ಜೀವನ ಕಾಪಾಡ್ಕೊಳ್ಳೋದಕ್ಕೂ ಒಂದ್ ರೀತಿ ನಮ್ಗೆ ಕಾಳಜಿ ಇರಬೇಕು. ಇಲ್ದೇ ನಾಳೆದಕ್ಕೆ ನಾವು ಜೀವನ ಮಾಡೋದಕ್ಕಾಗೋದಿಲ್ಲ. ನಮ್ಗೆ ಬೇಕಾಗಿರೋ ವಸ್ತುಗಳಾಗ್ಲಿ ವ್ಯವಸ್ಥೆಗಳಾಗ್ಲಿ ನಾವು ಸಂಗ್ರಹ ಮಾಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಸೊ ದಟ್ ಈಸ್ ಓಕೆ. ಬಟ್ ನಮ್ಗೆ 10 ಕೋಟಿ ಬೇಕ್ರಿ, 100 ಕೋಟಿ ಬೇಕ್ರಿ, 1000 ಕೋಟಿ ಬೇಕ್ರಿ, 10,000 ಕೋಟಿ ಬೇಕ್ರಿ, 1 ಲಕ್ಷ ಕೋಟಿ ಬೇಕ್ರಿ. ಇತಿಮಿತಿ ಇಲ್ಲದ ಆಸೆಗಳಿಗೆ ಮಿತಿ ಇಲ್ಲ. ಬಹಳ ಜನಕ್ಕೆ ಅದ್ರಲ್ಲಿ ಒಬ್ರಿಬ್ರಿಗಲ್ಲ, ಎಲ್ಲರಿಗೂ ಆತರ ಇರಲ್ಲ. ಬಹಳ ಒಳ್ಳೆ ಜನನೂ ಇದ್ದಾರೆ. ಅವರ ಅವಶ್ಯಕತೆಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಸಮಾಜಕ್ಕೆ ಅಂತ ಮಾಡೋರು ತುಂಬಾ ಜನ ಇದ್ದಾರೆ. ಬಹಳ ಜನ ಇದ್ದಾರೆ ಆಕ್ಚುಲಿ. ಬಟ್ ನಾವು ಮಿತಿ ಇಲ್ಲದ ಆಸೆ ಇರೋರು ಕೂಡ ಇವಾಗ 1% ಜನ ಆತರ ಇದ್ದಾರೆ ಅಂತ ಅನ್ಕೊಳ್ಳೋಣ. 99% ಆತರ ಇಲ್ಲ ಅನ್ಕೊಳ್ಳೋಣ. ಕರ್ನಾಟಕದಲ್ಲಿ 1% ಎಷ್ಟಾಯ್ತು? 7 ಲಕ್ಷ ಜನ. 7 ಲಕ್ಷ ಜನ ಲೂಟಿಕೋರು ಸೇರ್ಕೊಂಡ್ರೆ ಅವ್ರಿಗೆ ಫ್ರೀಯಾಗಿ ಅವರ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಅವ್ರಿಗೆ ಬಿಟ್ಬಿಟ್ರೆ ಅವರು ನಮ್ಮ ಕರ್ನಾಟಕ ಮುಳುಗಿಸೋದಕ್ಕೆ ಎಷ್ಟು ಜನ ಆಗುತ್ತೆ? ಇಡೀ ಭಾರತದಲ್ಲಿ 145 ಕೋಟಿ ಜನ ಇದ್ದಾರೆ. 145 ಕೋಟಿಗೆ 1%, 145 ಲಕ್ಷ ಗ್ರೀಡಿ ಮಿತಿ ಇಲ್ಲದವರು ಇದ್ರೆ ನಮ್ಮ ಸಮಾಜನ ಹಾಳು ಮಾಡೋದಕ್ಕೆ ಎಷ್ಟು ಸುಲಭ ಅಲ್ವಾ? ಸೊ ನಾವು ಅದನ್ನ ಈ ಸ್ವಾರ್ಥನ ಮನಸ್ಸಲ್ಲಿ ಇಟ್ಕೊಂಡು ನಾವು ಏನೇ ವ್ಯವಸ್ಥೆ ಮಾಡಲಿ ಅದು ಈ ಸ್ವಾರ್ಥಕ್ಕೆ ಕಡಿವಾಣ ಹಾಕೋದಕ್ಕೆ, ಲಿಮಿಟ್ ಹಾಕೋದಕ್ಕೆ, ಕಡಿವಾಣ ಹಾಕೋದಕ್ಕೆ, ಸಮಾಜಕ್ಕೆ ಒಳ್ಳೇದಾಗೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ನಾನು ಆಕ್ಚುಲಿ ಇನ್ನೇನೋ ಹೇಳಕ್ ಹೊರಟೆ, ಸ್ವಲ್ಪ ಮಿಸ್ ಆಯ್ತು. ಈಗ ನಾವು ಮತ್ತೆ ಮುಂದುವರ್ಸೋಣ ಬೇಕಾದ್ರೆ ಜ್ಞಾಪಕ ಬಂದಾಗ. ಈಗ ಇವಿಎಂ ಅಂತ ಚುನಾವಣಾ ಪದ್ಧತಿ. ಆಮೇಲೆ ಇಲ್ಲ ಇನ್ನೊಂದು ಪದ್ಧತಿ ಇದೆ ಇದರಲ್ಲಿ ನಾನು ಹೇಳ್ತೀನಿ, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಓಕೆ, ಇವಾಗ ಉದಾಹರಣೆಗೆ 2 ದೊಡ್ಡ ಪಾರ್ಟಿ ಇದೆ ಅಥವಾ 4 ಪಾರ್ಟಿ ಇದೆ ಅನ್ಕೊಳ್ಳಿ. ಒಬ್ಬರಿಗೆ 40% ವೋಟ್ ಬಂದಿರುತ್ತೆ ಆ ಪಾರ್ಟಿಗೆ, ಇನ್ನೊಬ್ಬರಿಗೆ 30% ಬಂದಿರುತ್ತೆ, ಇನ್ನೊಬ್ಬರಿಗೆ 18% ಬಂದಿರುತ್ತೆ, ಇನ್ನು 12% ಆ ಥರ ಬಂದಿರುತ್ತೆ. ಸೊ ಈಗ ಏನಾಗುತ್ತೆ, ಆ 40% ವೋಟ್ ಬಂದಿರೋರಿಗೆ ಆ ಒಂದು ಕ್ಷೇತ್ರದಲ್ಲೂ ಯಾರಿಗೆ ಬೇರೆಯವ್ರಿಗಿಂತ ಜಾಸ್ತಿ ಯಾರಿಗೆ ವೋಟ್ ಬಂದಿರುತ್ತೆ ಅವ್ರನ್ನೇ ಪ್ರತಿನಿಧಿ ಆಯ್ಕೆ ಮಾಡ್ತೀವಿ. ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಅಂತಾರೆ. ಅದು ಮೇ ಬಿ ಅದು ಆಕ್ಚುಲಿ ಯಾರಿಗೆ ಜಾಸ್ತಿ ವೋಟ್ ಇರೋರಲ್ಲಿ ಯಾರಿಗೆ ಜಾಸ್ತಿ ವೋಟ್ ಬಂದ್ರೆ ಅವ್ರಿಗೆ ಅಷ್ಟೇ. ಈಗ ನಾನು ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡಿದ್ದೀನಿ. ಈಗ 100 ಜನ ವೋಟರ್ಸ್ ಇದ್ದಾರೆ. 100 ಜನ ವೋಟರ್ಸ್ ಅಲ್ಲಿ 8 ಜನಕ್ಕೆ 10 ವೋಟ್ ಬಂದಿರುತ್ತೆ, ಒಬ್ಬನಿಗೆ 9 ವೋಟ್ ಬಂದಿರುತ್ತೆ, 11 ವೋಟ್ ಬಂದವನ್ ಗೆದ್ದ.
ಕರೆಕ್ಟ್. 100 ಜನಕ್ಕೆ 11 ವೋಟ್ ಬಂದಿರೋನು ಇವತ್ತಿನ ವ್ಯವಸ್ಥೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಕರೆಕ್ಟ್. ನಮ್ಮ ಇದರಲ್ಲಿ ಸೊ ಅಲ್ಲಿ 50% ಅಲ್ಲ, 20% ಅಲ್ಲ, 11% ಆಫ್ ವೋಟ್ಸ್ ಕ್ಯಾನ್ ಈಸಿಲಿ ಡಿಸೈಡ್ ಎ ವಿನ್ನಿಂಗ್ ಕ್ಯಾಂಡಿಡೇಟ್. ಅಷ್ಟೇ ಅಲ್ಲ, ಇವಾಗ ಅದೇ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಆಯ್ತು ಅಂತ ಅನ್ಕೊಳ್ಳಿ. ಎಲ್ಲಾ ಕಡೆ ಕೇವಲ 11% ವೋಟ್ ಬಂದಿರೋರೇ ಪ್ರತಿನಿಧಿಗಳಾಗಿ ಅವರೇ ಸರ್ಕಾರ ಮಾಡ್ತಾರೆ. ಸೊ 90% ಆಫ್ ದ ಪೀಪಲ್ ವರ್ ಅಗೇನ್ಸ್ಟ್ ದೆಮ್. 10 ವೋಟ್ ಬಂದಿರೋರಿಗೆ ಏನು ಇಲ್ಲ, ಸೊನ್ನೆ. ಸೊ ಇದು ಸಮಸ್ಯೆ. ಸೊ ಈ ಪ್ರಪೋರ್ಷನೇಟ್ ವೋಟಿಂಗ್ ಸಿಸ್ಟಮ್ ಅಲ್ಲಿ ಒಂದೊಂದು ಪಾರ್ಟಿಗಳು ಸ್ಪರ್ಧೆ ಮಾಡುತ್ತೆ. ಆ ಪಾರ್ಟಿಗಳಲ್ಲಿ 1, 2, 3, 4 ಅಂತ ಹಾಕೊಂಡಿರ್ತಾರೆ ಅವ್ರ ಲಿಸ್ಟ್. ಆ ಪಾರ್ಟಿಗೆ 30% ವೋಟ್ ಬಂದ್ರೆ 30% ಪ್ರತಿನಿಧಿಗಳ ಅಸೆಂಬ್ಲಿಯಲ್ಲಿ 30% ಸೀಟ್ ಅವ್ರಿಗೆ ಬರುತ್ತೆ, ಆ ಪಕ್ಷಕ್ಕೆ ಬರುತ್ತೆ. ಇನ್ನೊಂದು ಪಕ್ಷಕ್ಕೆ 25% ವೋಟ್ ಬಂದ್ರೆ 25% ಸೀಟುಗಳು ಅಸೆಂಬ್ಲಿಯಲ್ಲಿ ಅವ್ರಿಗೆ ಬರುತ್ತೆ. ಅವರು ಹೇಗೆ 1, 2, 3 ಅಂತ ಫಸ್ಟ್ ಪ್ರಯಾರಿಟೀಸ್ ಹಾಕೊಂಡಿದ್ರೆ ಆ ಪ್ರಯಾರಿಟೀಸ್ ಪ್ರಕಾರ ಅವ್ರು ಬಂದು ಕೂತ್ಕೋತಾರೆ. ಆ ಪಕ್ಷಗಳು ಅವ್ರಿಗೆ ಈಗ 25% ವೋಟ್ ಬಂದವ್ರಿಗೆ 0 ಬರೋದಿಲ್ಲ. ಸೊ ಅದು ಕರೆಕ್ಟ್ ಆಕ್ಚುಲಿ ಒಂದ್ ರೀತಿ. ಓಕೆ, ಪ್ರಪೋರ್ಷನೇಟ್ ವೋಟಿಂಗ್ ಭಿನ್ನ ಧಾರೆಗಳನ್ನ, ಭಿನ್ನ ವಿಚಾರಗಳನ್ನ ಪ್ರತಿಪಾದಿಸುವಂತವ್ರಿಗೂ ಸಹ ಪ್ರತಿನಿಧಿಸುವಂತಹ ಒಂದು ಹಕ್ಕು ಬರುತ್ತೆ. ಇವಾಗ ಯಾರೇ ಇರ್ಲಿ, ಆಗ್ಲೇ ಹೇಳಿದಾಗೆ ಅವರು 10% ಇಷ್ಟೆಲ್ಲ ಬಂದಿದ್ರು ಅಥವಾ 50% ಇನ್ನೊಬ್ರು ಬಂದ್ರೆ 49% ಬಂದಿರೋ ಒಂದು ಇಲ್ಲ, 0 ಅದು ಬಹಳ ಪ್ರಾಬ್ಲಮ್ ಆಗುತ್ತೆ. ಈ ಪ್ರಪೋರ್ಷನೇಟ್ ವೋಟಿಂಗ್ ಸಿಸ್ಟಮ್ ಅಲ್ಲಿ ಒಬ್ರಿಗೆ 52% ಇನ್ನೊಬ್ರು 48% ಬಂದ್ರೆ 52% ಸೀಟುಗಳು ಅವ್ರಿಗೆ ಬರುತ್ತೆ. ಮೊದಲನೇ ಪಾರ್ಟಿಗೆ, ಎರಡನೇ ಪಾರ್ಟಿಗೆ 48% ಸೀಟ್ಗಳು ಬರುತ್ತೆ. ಅವಾಗ ಎಲ್ಲಾರ ಧ್ವನಿ ಬರೀ ಎಲೆಕ್ಷನ್ ಟೈಮ್ ಅಲ್ಲೇ ಅಲ್ಲ, ಪ್ರತಿದಿನ ಎಲ್ಲಾ ಸಮಯದಲ್ಲೂ ಕೂಡ ಆಡಳಿತ ಸಮಯದಲ್ಲಿ ಎಲ್ಲಾರ ಧ್ವನಿಗೂ ಜಾಗ ಇರುತ್ತೆ. ಓಕೆ, ಅವ್ರಿಗೆ ಅವರ ಧ್ವನಿ ಕೇಳಿಸೋದಕ್ಕೆ ಅವಕಾಶ ಆಗುತ್ತೆ. ಅದು ಒಂದು. ಆಮೇಲೆ ಸೊ ಈ ಮೂರನ್ನು ವಿಶೇಷವಾಗಿ ನೀವು ಹೇಳೋದಾಗಿ, ಆಮೇಲೆ ಇನ್ನೂ ಒಂದು ನಮ್ಮ ಇದರಲ್ಲಿರೋ ಬಹಳ ಮೇಜರ್ ದೋಷಗಳು. ಡೆಮಾಕ್ರಸಿ ಅಂತ ಅಂದ್ರೆ, ಪ್ರಜಾಪ್ರಭುತ್ವ ಅಂದ್ರೆ ಅದಕ್ಕೆ ಯಾರೋ ಒಬ್ಬರು ಬರ್ತಾರೆ, ಸ್ವಾರ್ಥಿಗಳು, ಒಬ್ಬ ಸ್ವಾರ್ಥಿ ಗೆದ್ದು ಬಂದ್ಬಿಟ್ಟ ಅಂತಂದ್ರೆ ಪೂರ್ತಿ ಇಡೀ ದೇಶನ ಲೂಟಿ ಮಾಡ್ಬೋದು, ಇಡೀ ರಾಜ್ಯನ ಲೂಟಿ ಮಾಡ್ಬೋದು. ಆಮೇಲೆ ಅವ್ರನ್ನ ಯಾರು ತಡೆಯೋರು? ಓಕೆ, ಇದು ಅದಕ್ಕೆ ಒಬ್ರು ಕೆಡಬಹುದು, ಆದ್ರೆ ಅದರಲ್ಲಿ ಬೇರೆ ಬೇರೆ ಜನಕ್ಕೆ ಅಧಿಕಾರ ಇದ್ರೆ ಅವ್ರೊಬ್ರೇ ಅವ್ರಿಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ, ತಪ್ಪು ಮಾಡೋದಕ್ಕೆ, ಕಡಿವಾಣದ ಹಾಕೋದಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು. ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಬೇಕು. ಓಕೆ, ಆ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಹೇಗೆ ಬರುತ್ತೆ ಪ್ರಜಾಪ್ರಭುತ್ವದಲ್ಲಿ? 3 ಅಂಗಗಳಿದೆ ಇದರಲ್ಲಿ. ಶಾಸಕಾಂಗ, ಶಾಸನಗಳು ಮಾಡೋದು; ಕಾರ್ಯಾಂಗ, ಕಾರ್ಯನ ಮಾಡಿರೋ ಕಾನೂನುಗಳ ಅನುಷ್ಠಾನ ಮಾಡೋದು; ಆಮೇಲೆ ನ್ಯಾಯಾಂಗ, ಇದರಲ್ಲಿ ಏನೇ ವಾದ ವಿವಾದ ಬಂದ್ರೆ ಕಾನೂನು ಪ್ರಕಾರ ಯಾವ್ದು ಸರಿ ಯಾವ್ದು ಸರಿಯಲ್ಲ ಅಂತ ಅದಕ್ಕೆ ತೀರ್ಮಾನ ಕೊಡೋದು. ನಮ್ಮ ದೇಶದಲ್ಲಿ ಇಟ್ಸ್ ಎ ಹೈಲಿ ಡಿಫೆಕ್ಟಿವ್ ಸಿಸ್ಟಮ್. ಶಾಸಕಾಂಗ, ಕಾರ್ಯಾಂಗ ಎಲ್ಲಿ ಬೇರೆ ಇದೆ? ಎರಡು ಒಂದೇ ಆಗುತ್ತೆ. ಇವಾಗ ಒಂದು ಪಕ್ಷ ಏನು 50% ಸೀಟ್ ಗೆದ್ದಿದೆ ಅಂದ್ರೆ ಸರ್ಕಾರ ಮಾಡೋರು ಅವರೇ. ಸೊ ಶಾಸಕಾಂಗದಲ್ಲೂ ಅವ್ರದೇ ಮೇಲುಗೈ, ಕಾರ್ಯಾಂಗದಲ್ಲಿ ಪೂರ್ತಿ ಅವ್ರದೇ ಕೈ. ಓಕೆ, ಆಮೇಲೆ ನ್ಯಾಯಾಧೀಶನ ಅಪಾಯಿಂಟ್ ಮಾಡೋರು ಯಾರು, ನೇಮಕ ಮಾಡೋರು ಅವರೇ, ಶಾಸಕಾಂಗದವರೇ ಇರ್ತಾರೆ. ಶಾಸಕಾಂಗ, ಕಾರ್ಯಾಂಗದವರೇ ಇರ್ತಾರೆ. ಹಾಗಾಗಿ ಅದ್ರ ಜನರಿಗೆ ಅದ್ರಲ್ಲಿ ಡೈರೆಕ್ಟ್ ಪ್ರಾತಿನಿಧ್ಯ ಇಲ್ಲ. ಅಮೆರಿಕದಲ್ಲಿ ಉದಾಹರಣೆಗೆ ಇದರಲ್ಲಿ ವ್ಯತ್ಯಾಸ ಇದೆ. ಅಮೆರಿಕ ಪ್ರೆಸಿಡೆಂಟ್ ಆಯ್ಕೆ ಮಾಡೋದು ಡೈರೆಕ್ಟ್ ಆಗಿ ಜನ ಆಯ್ಕೆ ಮಾಡ್ತಾರೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಯ್ಕೆ ಮಾಡೋದು ಡೈರೆಕ್ಟ್ ಆಗಿ ಮಾಡಲ್ಲ. ಪಾರ್ಟಿಗೆ ವೋಟ್ ಹಾಕ್ತಾರೆ, ಪಾರ್ಟಿಯವರು ಅವರ ಪಾರ್ಟಿ ಲೀಡರ್ ಅಂತ ಮಾಡಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ ದೇಶದ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ಪಾರ್ಟಿಯವರು ಯಾರಿಗೆ ಜಾಸ್ತಿ ಸೀಟ್ ಇದ್ರೆ ಅವ್ರ ನಾಯಕನ ಅವರು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡ್ಕೊಳ್ತಾರೆ. ಅವ್ರ ಶಾಸಕಾಂಗ ನಾಯಕನ್ ಅವರೇ ಕಾರ್ಯಾಂಗದ ಚೀಫ್ ಮಿನಿಸ್ಟರ್ ಆಗ್ತಾರೆ. ಓಕೆ, ಅಲ್ಲಿಗೆ ಶಾಸಕಾಂಗ, ಕಾರ್ಯಾಂಗ ಎರಡು ಬೇರೆ ಅಂಗಗಳು ಅಲ್ವೇ ಅಲ್ಲ ಇಲ್ಲಿ. ಇದು ಒಂದು ಮೋಸ ಇಲ್ಲಿ ಆಕ್ಚುಲಿ. ಓಕೆ, ಆಮೇಲೆ ನ್ಯಾಯಾಂಗ ನೋಡೋಣ. ಒಂದು ನನಗೆ ಇಷ್ಟ ಆಗಿದೆ, ನಾನು ಅಮೆರಿಕದಲ್ಲಿ ಕಂಡು ಬಂದಿದ್ದು ನನಗೆ. ಅಲ್ಲಿ ನಾವಿದ್ದ ಜಾಗದಲ್ಲಿ ಮುನಿಸಿಪಲ್ ಜಡ್ಜ್ಗೆ ಎಲೆಕ್ಷನ್ ಜನ ಡೈರೆಕ್ಟ್ ಆಗಿ ವೋಟ್ ಹಾಕ್ತಾ ಇದ್ರು. ಜಡ್ಜ್ಗೂ ನಡೆಯುತ್ತೆ, ಶರೀಫ್ಗೂ ನಡೆಯುತ್ತೆ, ಪೊಲೀಸರಿಗೂ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಇದರಲ್ಲಿ ನೇರವಾಗಿ ಅವರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಜನ. ಸೊ ಅವಾಗ ಜನ ನೋಡ್ತಾರೆ ಈತ ಲಾಯರ್ ಆಗಿದ್ದಾಗ ಅಥವಾ ಜಡ್ಜ್ ಆಗಕ್ ಮೊದಲು ಇವರ ರೆಕಾರ್ಡ್ ಹೇಗಿತ್ತು, ಎಂದು ಮನುಷ್ಯ ಅಂತ ಅವನು ಈತ ಇದ್ರೆ ಬಂದ್ರೆ ಈತ ಅಥವಾ ಈಕೆ ಬಂದ್ರೆ ಒಳ್ಳೇದ ಅಲ್ವಾ ಅಂತ ಅವ್ರು ವೋಟ್ ಮಾಡಿ ಅವ್ರು ಆಯ್ಕೆ ಮಾಡ್ತಾರೆ. ಇಲ್ಲಿ ಇಂಡಿಯಾದಲ್ಲಿ ಆ ತರ ಇಲ್ಲ. ಜನಗಳಿಗೆ ಜಡ್ಜಸ್ ನ ನೇಮಕ ಮಾಡೋ ಅವಕಾಶನೇ ಇಲ್ಲ.
ಸೊ ಇಲ್ಲಿ ನ್ಯಾಯಾಂಗ ಕೂಡ ಅಷ್ಟು ಇಂಡಿಪೆಂಡೆಂಟ್ ಆಗಿಲ್ಲ. ಇವಾಗ ಆಕ್ಚುಲಿ ಏನು ಬಹಳ ಸಮಸ್ಯೆ ಆಗಾಗ ಆಗಿದೆ ಅಂತಂದ್ರೆ, ಈ ಕಾರ್ಯಾಂಗನೇ ನೇಮಕ ಮಾಡೋದು ನ್ಯಾಯಾಧೀಶರನ್ನ, ನ್ಯಾಯಮೂರ್ತಿಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ, ಹೈಕೋರ್ಟ್ ಅಲ್ಲೂ ಕೂಡ. ಅದರಲ್ಲಿ ನ್ಯಾಯಾಂಗದ ಹಿರಿಯರು ಪಾಲ್ಗೊಳ್ತಾರೆ, ಬಟ್ ಈ ಕಾರ್ಯಾಂಗಕ್ಕೆ ತುಂಬಾ ತುಂಬಾ ಶಕ್ತಿ ಇದೆ ಅಲ್ಲಿ. ಸೊ ಹಾಗಾಗಿ ನಮ್ಗೆ ಒಂದು ಇಲ್ಲಿ ಅನೆಕ್ಡೋಟ್ ಏನು ಅಂದ್ರೆ, ಕಮಲಾ ಹ್ಯಾರಿಸ್ ನಮ್ಮದೇ ದೇಶದ ಒಂದು ಏನಿದಿರುವಂತವ್ರು, ಅಮೆರಿಕದಲ್ಲಿ ಅವ್ರು ಫಸ್ಟ್ ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಟಾರ್ನಿ ಜನರಲ್, ಆಮೇಲೆ ಕ್ಯಾಲಿಫೋರ್ನಿಯಾ ಸ್ಟೇಟ್ಗೆ ಅಟಾರ್ನಿ ಜನರಲ್ ಆಗ್ತಾರೆ. ಅಂದ್ರೆ ಇಡೀ ಕ್ರಿಮಿನಲ್ ವ್ಯವಸ್ಥೆಯಲ್ಲಿ ಯಾರನ್ನ ಪ್ರಾಸಿಕ್ಯೂಟ್ ಮಾಡಬೇಕು, ಯಾರನ್ನ ಮಾಡಬಾರ್ದು, ಯಾವ ತನಿಖೆಗಳನ್ನ ಮಾಡಬೇಕು, ಜನ ಆಯ್ಕೆ ಮಾಡಿರೋದು. ಅವರು ನೇರವಾಗಿ ಜನ ಆಯ್ಕೆ ಮಾಡಿದ್ದು, ಅಲ್ಲಿನ ಗವರ್ನರ್ ಅಪಾಯಿಂಟ್ ಮಾಡಿದ್ದಲ್ಲ. ಆದ್ರೆ ಅಮೆರಿಕದ ಅಟಾರ್ನಿ ಜನರಲ್ ಯಾರಿರ್ತಾನೆ ಆತನ ಪ್ರೆಸಿಡೆಂಟ್ ಮಾಡ್ತಾನೆ. ಆದ್ರೆ ಸ್ಟೇಟ್ಗಳಲ್ಲಿ ಅಟಾರ್ನಿ ಜನರಲ್ಗೆ ಜನನೇ ಆಯ್ಕೆ ಮಾಡ್ತಾಳೆ. ಆ ತರಕ್ಕೆ ಇವರು ಸೆನೆಟರ್ ಆಗೋದಕ್ಕೆ ಮೊದಲು ಕಮಲಾ ಹ್ಯಾರಿಸ್ ಕ್ಯಾಲಿಫೋರ್ನಿಯಾದ ಅಟಾರ್ನಿ ಜನರಲ್ ಆಗಿರ್ತಾರೆ. ಸೊ ಅದರಿಂದ ಅವರಿಗೆ ಜನರ ಮೇಲೆ ಹೆಚ್ಚಿನ ಲಾಯಲ್ಟಿ ಇರುತ್ತೆ. ಆಮೇಲೆ ಅವರು ತೋರಿಸ್ಬೇಕಾಗುತ್ತೆ, ಇಲ್ಲೇನು ಯಾರೋ ಒಬ್ಬರ ಮೇಲೆ ಅಂತಲ್ಲ, ಅವರು ಮುಂದಿನ ಸಲಕ್ಕೂ ಆಯ್ಕೆ ಆಗ್ಬೇಕು ಅಂದ್ರೆ ದೇ ನೀಡ್ ಟು ಪರ್ಫಾರ್ಮ್, ದೇ ನೀಡ್ ಟು ಬಿ ಫೇರ್ ಅಂಡ್ ದೇ ನೀಡ್ ಟು ಪರ್ಫಾರ್ಮ್. ಒಟ್ನಲ್ಲಿ ಪ್ರಜೆಗಳಿಗೆ ಹಲವಾರು ದಾರಿಗಳಲ್ಲಿ ಅವ್ರಿಗೆ ಅವರ ಹಕ್ಕು ಚಲಾಯಿಸೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ಇದು ತುಂಬಾ ವೀಕ್ ಇದೆ. ಬರೀ ನಮ್ಮ MLA MP ಅಧಿಕಾರಿಗಳೇ ಇಲ್ಲ, ಜನರ ಹತ್ರ ಅಧಿಕಾರಿಗಳಿಲ್ಲ. ಯಾರಿಗೋ ಒಬ್ರು ಕೊಟ್ಟಿದ್ದು ಕೆಲವೇ ವ್ಯಕ್ತಿಗಳ ಹತ್ರ ನಾವು ಅವರನ್ನ ಆಯ್ಕೆ ಮಾಡಿ ನಮ್ಮ ಮೇಲೆ ಸವಾರಿ ಮಾಡೋದಕ್ಕಾಗ್ಲಿ, ನಮ್ಮ ಭವಿಷ್ಯವನ್ನ ಹಾಳು ಮಾಡೋದಕ್ಕಾಗ್ಲಿ ಅಥವಾ ಹೆಚ್ಚು ಮಾಡೋದಕ್ಕಾಗ್ಲಿ ಕೆಲವೇ ಜನರಿಗೆ ನಾವು ಒಂದ್ ರೀತಿಲಿ ದೇವರಿಗೆ ಅಧಿಕಾರ ಕೊಟ್ಟ ಹಾಗೆ ಕೆಲವೇ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ಟಿದೀವಿ. ಸೊ ಇಟ್ಸ್ ಎ ಮೇಜರ್ ಡಿಫೆಕ್ಟ್, ಬಹಳ ದೊಡ್ಡ ದೋಷ ಇದು. ಸೊ ಅದಕ್ಕಾಗಿ ಇದನ್ನ ಬದಲಾಯಿಸಿ ಆಮೇಲೆ ಇದೆಲ್ಲಾನು ಇವಾಗ ಇಷ್ಟೊತ್ತು ಏನ್ ಸುಮಾರಷ್ಟು ಮಾತಾಡಿದೀವಿ ಅದೆಲ್ಲಾನು ಒಟ್ಟಿಗೆ ತಗೊಂಡ್ರೆ, ಅದೆಲ್ಲಾನು ಗಣನೆಗೆ ತಗೊಂಡು ಆಳವಾಗಿ ಚರ್ಚೆ ಮಾಡಿ ಅಧ್ಯಯನ ಮಾಡಿ ನಮ್ಮ ಪ್ರಜಾಪ್ರಭುತ್ವದ ಸಿಸ್ಟಮ್ ಅನ್ನು ಬಹಳಷ್ಟು ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಇದೆ, ಮಾಡಬೇಕು. ಈ ವಿಚಾರವಾಗಿ ಈಗ ಕೆಲವೊಂದು ಬದಲಾವಣೆಗಳು, ವಿಶೇಷವಾಗಿ MLA ಎಲೆಕ್ಷನ್ಸ್ ಆಗಲಿ, MP ಎಲೆಕ್ಷನ್ ಆಗಲಿ, ಈ ತರದ ಬದಲಾವಣೆಗಳನ್ನ ತರೋದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಸಂವಿಧಾನಕ್ಕೆ ಒಂದಷ್ಟು ತಿದ್ದುಪಡಿಗಳನ್ನ ತರಬೇಕಾಗುತ್ತೆ. ಆದ್ರೆ ಲೋಕಲ್ ಬಾಡೀಸ್ ಎಲೆಕ್ಷನ್ ಅಲ್ಲಿ ಇದನ್ನ ಸುಲಭವಾಗಿ ಇಂಪ್ಲಿಮೆಂಟ್ ಮಾಡಬಹುದಲ್ವಾ? ಈಗ ನೀವು ಹೇಳ್ತಾರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ವಿಚಾರವಾಗೂ ನಾವು ಮಾಡಿದಾಗ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಎಲೆಕ್ಟ್ ಆಗ್ತಾನೆ ಅಂತ. ಈಗ ಚೆನ್ನೈಯಲ್ಲಿ ನೇರವಾಗಿ ಮೇಯರ್ ಆಯ್ಕೆಯನ್ನ ಜನರೇ ಮಾಡ್ತಾ ಇದ್ರು. ಆದ್ರೆ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಒಂದು ವಿಚಿತ್ರ ನೋಡಿದ್ರೆ, ಇವಾಗಿರೋ ಕರ್ನಾಟಕದ ಕಾನೂನಿನ ಪ್ರಕಾರ ಕಾರ್ಪೊರೇಟರ್ಗಳು ಮೇಯರ್ನ ಕಾರ್ಪೊರೇಟರ್ಗಳು ಅಷ್ಟೇ ಮೇಯರ್ನ ಆಯ್ಕೆ ಮಾಡೋದಿಲ್ಲ. ಕಾರ್ಪೊರೇಟರ್ಗಳ ಜೊತೆಗೆ MLAಗಳು, MP ಗಳು, ಬೆಂಗಳೂರಿನ BBMP ವ್ಯಾಪ್ತಿಯಲ್ಲಿ ವಾಸ ಮಾಡುವಂತ MLCಗಳು ಬರ್ತಾರೆ. ರಾಜ್ಯಸಭಾ MPಗಳು, MLCಗಳು, MLAಗಳು, MP ಗಳು, ಆಮೇಲೆ ಕಾರ್ಪೊರೇಟ್ಗಳು, ಇವರೆಲ್ಲ ಸೇರಿಸಿ ಯಾರು ಮೆಜಾರಿಟಿ ಬರುತ್ತೋ ಅವ್ರನ್ನ ಮೇಯರ್ ಆಗಿ ಆಯ್ಕೆ ಮಾಡುವಂತದ್ದಿದೆ. ಆದ್ರೆ ತಮಿಳ್ನಾಡಲ್ಲಿ ಅವರು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೂ ಅಷ್ಟೇ ಪ್ರೆಸಿಡೆಂಟ್ ಅಥವಾ ಚೇರ್ಮನ್ ಅನ್ನ, ಮತ್ತೆ ಚೆನ್ನೈ ಅಂತ ಮೇಯರ್, ಲೋಕಲ್ ಬಾಡೀಸ್ ಎಲೆಕ್ಷನ್ ಅಲ್ಲಿ ಮೇಯರ್ಗಳನ್ನ ಜನರೇ ನೇರ ಪ್ರೆಸಿಡೆನ್ಷಿಯಲ್ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ. ಮತ್ತೆ ಕಾರ್ಪೊರೇಟ್ಗಳು ಇರ್ತಾರೆ. ಮೇಯರ್ಗೆ ಅವಂದೇ ಆದಂತ, ಈಗ ಸೇಮ್ ಅಮೆರಿಕದಲ್ಲಿ ಇದ್ದಂತ ಅವಂದೇ ಇದ್ರು ಹೌಸು ಮತ್ತು ಸೆನೆಟ್ ಹೇಗೆ ಕೆಲವೊಂದು ನಿರ್ಧಾರಗಳನ್ನ ಮಾಡುತ್ತೋ, ಮತ್ತೆ ಪ್ರೆಸಿಡೆಂಟ್ ಮೇಲೆ ಯಾವ ರೀತಿ ಕಂಟ್ರೋಲ್ ಇಟ್ಕೊಂಡಿರುತ್ತೋ ಅವನು ದಾರಿ ತಪ್ಪದಾಗ. ಯಾಕಂದ್ರೆ ಅವನಿಗೆಲ್ಲ ಪರಮಾಧಿಕಾರ ಸರ್ವಾಧಿಕಾರ ಇತ್ತು ಅಂದ್ರೆ ಆಗೋದಿಲ್ವಲ್ಲ. ಅದೇ ತರಹದ ವ್ಯವಸ್ಥೆ ಲೋಕಲ್ ಬಾಡೀಸ್ ಅಲ್ಲಿ ತಮಿಳುನಾಡಲ್ಲಿ ತಂದಿದ್ದಾರೆ. ಇದನ್ನ ಬೇರೆ ರಾಜ್ಯಗಳಲ್ಲೂ ತರಬಹುದಲ್ವಾ? ಮಾಡ್ಬೇಕು. ಈಗ ಬೆಂಗಳೂರಿನಲ್ಲಿ ಪ್ರಹಸನಗಳು, ನಾಟಕಗಳು ನಡೆಯುತ್ತೆ. ಡೆಲ್ಲಿಯಲ್ಲಿರೋ ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರುವಂತ ನಿರ್ಮಲಾ ಸೀತಾರಾಮನ್ ನೋಡ್ ಬರ್ತಾರೆ ಇಲ್ಲಿನ ಮೇಯರ್ ಎಲೆಕ್ಷನ್ಗೆ ವೋಟ್ ಹಾಕೋದಿಕ್ಕೆ. ಅಬ್ಸರ್ಡ್ ನಾಚಿಕೆಗೇಡಿನ ವಿಚಾರ. ಸೊ ಈ ತರಹದನ್ನ ವಿಚಾರ ಮಾಡೋದಿಕ್ಕೆ ನಾವು ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ಮೆಂಟ್ ಏನು ತರಬೇಕಾಗಿಲ್ಲ. ಯಾವುದಕ್ಕೆ? ನಮ್ಮ ಕಾನ್ಸ್ಟಿಟ್ಯೂಷನ್ಗೆ. ಈ ತರಹದ್ದು ನೀವು ಹೇಳ್ತಿರುವಂತದ್ದು ಒಂದಷ್ಟು ಏನು ಪ್ರೋಗ್ರೆಸಿವ್ ಆಗಿರುವಂತದನ್ನ ನೀವು ಕರ್ನಾಟಕದಲ್ಲಿ ತರಬೇಕು ಅಂತ ಬಯಸ್ತೀರಾ, ಅಥವಾ ಅದನ್ನ ಇಲ್ಲ ಮೊದಲು ಪಾರ್ಲಿಮೆಂಟ್ ಅಲ್ಲಾಗ್ಲಿ ಅಥವಾ ಅಸೆಂಬ್ಲಿಗಾಗ್ಲಿ ಆಮೇಲೆ ಇಲ್ಲಿ ಬರ್ಲಿ ಅನ್ನುವಂಥದ್ದು ಅಭಿಪ್ರಾಯ ಏನಾದ್ರು ಇದೆಯಾ? ಇಲ್ಲ, ಎಲ್ಲೆಲ್ಲಿ ಎಷ್ಟೆಷ್ಟು ಸಾಧ್ಯ ಮಾಡೋದಕ್ಕೆ ಸಾಧ್ಯ ಇದ್ರೆ ಮಾಡಬೇಕು. ಆಮೇಲೆ ನಮ್ ಕೈಲಿ ಈಗ ಅಡಚಣೆಗಳೇನಿದೆ, ಏನ್ ಸಾಧ್ಯ ಇಲ್ಲ ಅಥವಾ ಏನ್ ಅಡಚಣೆಗಳಿದೆ ಅದು ಒಂದ್ ಲೆಕ್ಕ ಆಯ್ತು. ಅಡಚಣೆಗಳು ಇಲ್ಲದೆ ಇರೋ ಕಡೆ ನಾವು ಯಾತಕ್ಕೆ ಕಾಯ್ಬೇಕು? ಮಾಡ್ಬೇಕಲ್ವಾ? ಮಾಡ್ಬೇಕು, ಖಂಡಿತ ಮಾಡ್ಬೇಕು. ಆಮೇಲೆ ಇನ್ನೂ ಒಂದು, ಎಲೆಕ್ಷನ್ಸ್ ಯಾರು ಮಾಡ್ತಾರೆ? ಇವಾಗ ನೋಡಿ ನಮ್ಮ ದೇಶದಲ್ಲಿ ಎಂಥ ವಿಪರ್ಯಾಸ, ಎಂಥ ಬಹಳ ದುಃಖದ ಸಂಗತಿ ಇದು. ಎಲೆಕ್ಷನ್ ಕಮಿಷನ್ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಎಲ್ಲ ಚುನಾವಣೆಗಳು ಮಾಡ್ತಾರೆ, MP ಗಳಿಗೆ MLAಗಳಿಗೆ. ರೈಟ್? ಅವ್ರನ್ನ ಯಾರು ನೇಮಕ ಮಾಡ್ತಾರೆ? ನನಗೆ ಅರ್ಥ ಆಗಿರೋದು, ಕೇಳಿ ಬಂದಿರೋದು ಈ ರೀತಿ, ನಮ್ಮ ಸಂವಿಧಾನದಲ್ಲಿ ಹೇಳುತ್ತೆ ಅದನ್ನ ಎಲೆಕ್ಷನ್ ಕಮಿಷನರ್ಸ್ನ ನೇಮಕ ಮಾಡೋದಕ್ಕೆ ಒಂದು ಕಾನೂನು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿತ್ತು ಅಂತ ಹೇಳಿ. ಆದರೆ ನನಗೆ ಇದು
ನನಗೆ ಗೊತ್ತಿರೋದು ಹೇಳ್ತೀನಿ, ಅದು ಇಟ್ ಮೇ ನಾಟ್ ಬಿ 100% ಆಕ್ಯುರೇಟ್. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಮತ್ತೆ ತಿದ್ದುಕೋಬೋದು ಅದನ್ನ. ಬಹಳ ದಶಕಗಳಷ್ಟು ದಿನ ಇದಕ್ಕೆ ಪಾರ್ಲಿಮೆಂಟ್ ಕಾನೂನು ಮಾಡಿರಲಿಲ್ಲ. ಪ್ರೈಮ್ ಮಿನಿಸ್ಟರ್ ಬೇಸಿಕ್ಲಿ ಯಾರ್ದೋ ಅವರೇ ಒಂದು ಇಷ್ಟ ಬಂದಾಗೆ ಪ್ಯಾನೆಲ್ ರೆಕಮೆಂಡೇಶನ್ ಪ್ಯಾನೆಲ್ ಮಾಡಿ ಅವ್ರು ಯಾರು ಹೆಸರುಗಳು ಕೊಟ್ಟು ಪ್ರೆಸಿಡೆಂಟ್ಗೆ ಇಂಥವ್ರನ್ನ ನೇಮಕ ಮಾಡಿದ್ರೆ ಪ್ರೆಸಿಡೆಂಟ್ ಅವರು ಇಂಥ ಅಧ್ಯಕ್ಷರು, ನಮ್ಮ ರಾಷ್ಟ್ರ ಅಧ್ಯಕ್ಷರು ಅವ್ರಿಗೆ ನೇಮಕ ಮಾಡೋರು. ಸೊ ಬೇಸಿಕ್ಲಿ ಪ್ರೈಮ್ ಮಿನಿಸ್ಟರ್ ನೇಮಕ ಮಾಡೋರು. ಅದು ತುಂಬಾ ಡಿಫೆಕ್ಟಿವ್ ಆಕ್ಚುಲಿ. ಅದು ಇದು ವ್ಯವಸ್ಥೆ ಸರಿಗಿಲ್ಲ ಅಂತ ಸುಮಾರು ಜನ ಆಗಾಗ ಧ್ವನಿ ಎತ್ತಾ ಇದ್ರು. ಬಟ್ ಆ ಡಿಫೆಕ್ಟ್ನ ಯಾರು ಯಾವಾಗ ಯಾವ ರೀತಿ ಬಳಸ್ಕೋತಾರೆ ಏನು, ಅದು ಆತಂಕ ಇದ್ದಿರ್ಬೋದು ಕೆಲವರಿಗೆ. ಬಟ್ ಆ ದೋಷ ಹಾಗೆ ಕಂಟಿನ್ಯೂ ಆಯಿತು. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ, ಮೇ ಬಿ ಒಂದು 7-10 ವರ್ಷಗಳ ಹಿಂದೆ, ಕೆಲವು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕೇಸುಗಳು ಕೂಡ ಹಾಕಿದ್ರು ಇದಕ್ಕೆ ಇಲ್ಲ ಅಂತ ಹೇಳಿ. ಓಕೆ, ಸೊ ಏನಾಯ್ತು, ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಕಮಿಷನ್ ನೇಮಕ ಮಾಡ್ತಾರೆ. ಆ ಎಲೆಕ್ಷನ್ ಕಮಿಷನರು ಆಡಳಿತಾರೂಢ ಪಕ್ಷಕ್ಕೆ ಬೆಂಬಲವಾಗಿ ಕೆಲವೊಂದು ಒಲವಿರುತ್ತಲ್ವಾ, ಒಲವಿರುತ್ತೆ, ರೈಟ್? ಓಕೆ, ಲಾಯಲ್ಟಿ ಇರುತ್ತೆ. ಓಕೆ, ಅದಕ್ಕೆ ಆ ಕೇಸ್ ಹಾಕಿದ್ದಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು. ಓಕೆ, ಪಾರ್ಲಿಮೆಂಟ್ ಅಲ್ಲಿ ಈಗ ಇದ್ರ ಬಗ್ಗೆ ಕಾನೂನಿಲ್ಲ, ಆದಷ್ಟು ಬೇಗ ಕಾನೂನು ತರಬೇಕು. ಅದಕ್ಕೆ ಇಂಟರಿಮ್ ಜಡ್ಜ್ಮೆಂಟ್ ಏನ್ ಕೊಡ್ತು ಅಂತಂದ್ರೆ, ಅಲ್ಲಿ ತನಕ ಎಲೆಕ್ಷನ್ ಕಮಿಷನ್ ನೇಮಕ ಮಾಡೋದಕ್ಕೆ ಒಂದು 3 ಜನದ ಪ್ಯಾನೆಲ್ ಇರಬೇಕು. ಆ ಪ್ಯಾನೆಲ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇರಬೇಕು, ಪ್ರಧಾನ ಮಂತ್ರಿಗಳಿರ್ಬೇಕು, ಲೀಡರ್ ಆಫ್ ಅಪೋಸಿಷನ್ ಇರಬೇಕು ಪಾರ್ಲಿಮೆಂಟ್ ಅಲ್ಲಿ, ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅಂತ ಹೇಳಿ. ಓಕೆ, ಸೊ ಇರೋದ್ರಲ್ಲಿ ತಾತ್ಕಾಲಿಕವಾಗಿ ಈ ರೀತಿ ಇರಲಿ, ಆಮೇಲೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಸರಿಯಾದ ಕಾನೂನು ಆದ್ಮೇಲೆ ಅದ್ರ ಪ್ರಕಾರ ನಡೀಲಿ ಅಂತ ಹೇಳಿ. ಓಕೆ, ಇದು ಬಿಜೆಪಿ ಮೋದಿ ಸಾಹೇಬರು ಆಡಳಿತ ರೂಢವಾಗಿದ್ದಾಗಲೇ ಬಂದಿರೋದು ಈ ಸುಪ್ರೀಂ ಕೋರ್ಟ್ ಕಾನೂನು, ಸುಪ್ರೀಂ ಕೋರ್ಟ್ ತೀರ್ಮಾನ. ಇದು ಬಂದಿದ ತಕ್ಷಣ ಬಹಳ ಅಲ್ಪ ಸಮಯದಲ್ಲಿ ಬಿಜೆಪಿ ಒಂದು ಪಾರ್ಲಿಮೆಂಟ್ ಕಾನೂನು ತರ್ತು. ಏನಪ್ಪಾ ಅಂದ್ರೆ, ಎಲೆಕ್ಷನ್ ಕಮಿಷನ್ ನೇಮಕಕ್ಕೆ ಈ ರೀತಿ ನಡೆಯುತ್ತೆ. 3 ಜನದ ಪ್ಯಾನೆಲ್ ಇರ್ತಾರೆ. ಆ 3 ಜನರಲ್ಲಿ ಪ್ರಧಾನಮಂತ್ರಿಗಳು ಆಯ್ಕೆ ಮಾಡೋ ಒಬ್ಬರು ಕ್ಯಾಬಿನೆಟ್ ಮಂತ್ರಿ, ಒಕ್ಕೂಟ ಸರ್ಕಾರ ಕ್ಯಾಬಿನೆಟ್ ಮಂತ್ರಿ ಪ್ಲಸ್ ಲೀಡರ್ ಆಫ್ ಅಪೋಸಿಷನ್. ಈಗ ಏನಾಗಿದೆ, ಅಲ್ಲಿಗೆ ಬಿಜೆಪಿಯಲ್ಲಿ ಈಗ ಇತ್ತೀಚೆಗೆ ಎಲೆಕ್ಷನ್ ಕಮಿಷನರ್ ನೇಮಕ ಮಾಡಿರೋರು PM ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಕರೆಸಿದ್ದಾರೆ. ಇವರಿಬ್ರು ಬಿಜೆಪಿ ಅವರು, ಒಬ್ರು ಕಾಂಗ್ರೆಸ್ ಅವರು. ಸೊ ಅವರು ಯಾರ ಮಾತು ನಡೆಯುತ್ತಲ್ಲಿ, 2 ವೋಟ್ ಇದೆ ಇವ್ರಿಗೆ ಈ 3 ಜನದಲ್ಲಿ. ಸೊ ಬಿಜೆಪಿ ನೇಮಕ ಮಾಡ್ತಾ ಇದೆ, ಅಂದ್ರೆ ಒಂದು ಪಕ್ಷ, ಆಡಳಿತಾರೂಢ ಪಕ್ಷ ನೇಮಕ ಮಾಡ್ತಾ ಇದೆ. ಆ ಎಲೆಕ್ಷನ್ ಕಮಿಷನರ್ಗೆ ಅವ್ರಿಗೆ ಯಾರು ನೇಮಕ ಮಾಡಿರ್ತಾರೋ ಅವ್ರ ಮೇಲೆ ಒಲವಿರುತ್ತೆ. ಇವಾಗ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಕೋರ್ಟ್ ಕೇಸ್ ಇದೆ ಅಂತ ಇಟ್ಕೊಂಡು, ನನಗೂ ಇನ್ನೊಬ್ರಿಗೆ ಯಾರಿಗೂ ವಿವಾದ ಇದೆ. ಅದ್ರಲ್ಲಿ ನಾನು ಉದಾಹರಣೆಗೆ ಜಸ್ಟ್ ಅಲ್ಲಿ ಮೇಕಪ್ ಎನ್ ಎಕ್ಸಾಂಪಲ್, 1 ಕೋಟಿ ರೂಪಾಯಿ ಇನ್ನು ನನಗೆ ಬರಬೇಕಾಗಿರೋದು ಅಥವಾ ಅವ್ರಿಗೆ ಹೋಗ್ಬೇಕಾಗಿರೋದು, ಏನು ಆ ಥರ ವಿವಾದ ಇದೆ, ವಿವಾದ ಇದೆ. ಅದಕ್ಕೆ ನನ್ನ ಆಮೇಲೆ ಇನ್ನೊಬ್ಬರದು ಮಧ್ಯೆ ವಿವಾದ ಇದೆ. ಅದಕ್ಕೆ ಆ ಕೋರ್ಟಲ್ಲಿ ಆ ತೀರ್ಮಾನ, ಅದ್ರ ಬಗ್ಗೆ ತೀರ್ಪು ಕೊಡೋದಕ್ಕೆ ಜಡ್ಜ್ ನಾನ್ ನೇಮಕ ಮಾಡಿದ್ರೆ ಇನ್ನೊಬ್ರಿಗೆ ನ್ಯಾಯ ಸಿಕ್ಕೋದಕ್ಕೆ ಸಾಧ್ಯನಾ? ಅಥವಾ ಇನ್ನೊಬ್ರು ನೇಮಕ ಮಾಡಿ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅಲ್ಲ, ನನ್ನ ಪರವಾಗಿ ಯಾರು ಕೊಡ್ತಾರೋ ಅವ್ರನ್ನೇ ನೇಮಕ ಮಾಡ್ತೀನಿ. ಅಥವಾ ಆತ ಮಾಡೋದಾದ್ರೆ, ಅಥವಾ ಆತ ಇನ್ನೊಬ್ಬ ನನ್ನ ಪ್ರತಿವಾದಿ ನೇಮಕ ಮಾಡಿದ್ರೆ ಅವರ ಪರವಾಗಿ ತೀರ್ಪು ಕೊಡೋರ್ನೇ ನೇಮಕ ಮಾಡ್ತಾರೆ. ಅಲ್ಲ, ನಮ್ಮ ದೇಶದಲ್ಲಿ ಇತ್ತೀಚೆಗೆ ನೀವು ಗಮನಿಸಿದ್ರೆ ಡಾಕ್ಟ್ರೆ, ಅಲ್ಲ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇದು ಒಂದು ಕೋರ್ಟ್ ಕೇಸ್ಗಾಯ್ತು. ಓಕೆ, ಇದು ಒಪ್ಕೋತಾರ ಯಾರಾದ್ರೂ? ಕೋರ್ಟ್ ಕೇಸ್ ಬಿಟ್ಬಿಡ್ರಿ, ಒಂದು ಕ್ರಿಕೆಟ್ ಮ್ಯಾಚ್ ಆಗ್ಲಿ ಅಥವಾ ಏನಾದ್ರು ಒಂದು ಸ್ಪರ್ಧೆ ಆಗ್ಲಿ, 2 ಟೀಮ್ಗಳು ಸ್ಪರ್ಧೆ ಮಾಡ್ತಾ ಇದ್ದು, ಅದಕ್ಕೆ ಅಂಪೈರು ಒಂದು ಟೀಮ್ ಅವ್ರು ಮಾತ್ರ ನೇಮಕ ಮಾಡ್ತಾರೆ, ಇನ್ನೊಂದು ಟೀಮ್ ಒಪ್ಕೋತಾರ? ನ್ಯಾಯ ಇರೋದಿಲ್ಲ. ಬಿಕಾಸ್ ಇಟ್ಸ್ ಎ ಹೈಲಿ ಬಯಸ್ಡ್, there is a conflict of interest, there is bias. ನ್ಯಾಯ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇಡೀ ದೇಶಕ್ಕೆ ಚುನಾವಣೆ, ಪಾರ್ಲಿಮೆಂಟ್ಗೆ ಹಾಗೂ ಎಲ್ಲಾ ರಾಜ್ಯಗಳ ಅಲ್ಲೂ ರಾಜ್ಯ ಸರ್ಕಾರ, ರಾಜ್ಯದ ಶಾಸಕಾಂಗನ ಆಯ್ಕೆ ಮಾಡೋದಕ್ಕೆ, ಆ ಚುನಾವಣೆ ಮಾಡೋದಕ್ಕೆ ಒಂದು ದೊಡ್ಡ ಪಕ್ಷ, ಇಡೀ ದೇಶದಲ್ಲಿರುವಂತ ಪಕ್ಷ
ಬಿಜೆಪಿ ಅಂತ ಪಕ್ಷ ಅವರನ್ನ ಎಲೆಕ್ಷನ್ ಕಮಿಷನ್ ನೇಮಕ ಮಾಡಿದ್ರೆ ಅವ್ರಿಗೆ ಅವ್ರ ಮೇಲೆ ಒಲವಿರೋ ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ? ಇಡೀ ದೇಶದ ಅಧಿಕಾರ ಗೆದ್ದವ್ರ ಕೈಗೆ ಬರುತ್ತೆ, ಇಡೀ ದೇಶದ ಸಂಪತ್ತು ಗೆದ್ದವ್ರ ಕೈಗೆ, ಗೆದ್ದವ್ರು ತೀರ್ಮಾನ ಮಾಡ್ಕೋಬಹುದು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾರಿಗೆ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕಂತ ಹೇಳಿ. ಇದು ಎಂಥ ದುರವಸ್ಥೆ ಇದು. ನೀವು ಬೇಸಿಕಲಿ ಹೇಳ್ತಿರೋದು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ನೇಮಕಾತಿಯಲ್ಲೇ ಕಮಿಷನರ್ಗಳ ಮತ್ತು 3 ಜನ ಕಮಿಷನರ್ಗಳ ನೇಮಕಾತಿಯಲ್ಲಿಯೇ ಒಂದು ದೊಡ್ಡ ಲ್ಯಾಕುನ ಇದೆ. ಇದು ಬಹಳ ದೊಡ್ಡ ದೋಷ ಇದೆ. ಟೋಟಲಿ ಅನ್ಅಕ್ಸೆಪ್ಟಬಲ್ ಕೈಂಡ್ ಆಫ್ ಡಿಫೆಕ್ಟ್. ಇದರಿಂದಲೇ ನಮ್ಮ ಕೆಲವೊಂದು ಚುನಾವಣಾ ಪದ್ಧತಿಗಳು ಬದಲಾಗದೆ ಇರೋದಕ್ಕೆ ಅಥವಾ ಅಕ್ರಮಗಳು ನಡೆಯೋದಕ್ಕೆ ಫೇವರಿಟಿಸಮ್ ಎಲ್ಲಾನು ದಾರಿಯಾಗಿದೆ. ಹಾಗಾಗಿ ನಮ್ಮ ಚುನಾವಣಾ ಸುಧಾರಣೆಗಳ ಇದರಲ್ಲಿ ಇದು ಒಂದು ಬದಲಾಗಬೇಕು. ಒಂದು ಉತ್ತಮವಾದಂತಹ ಒಂದು ಯಾರನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಕಮಿಷನರ್ಗಳನ್ನ, ಕಮಿಷನರ್ ಆಫ್ ಎಲೆಕ್ಷನ್ ಕಮಿಷನ್ ಅವರ ಸಿಇಸಿ, ಸೊ ಅವರ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಒಂದು ರೀತಿಯಲ್ಲಿ ನ್ಯಾಯಯುತವಾದ ಪ್ರಕ್ರಿಯೆ ಇರಬೇಕು. ಸೊ ಇಲ್ಲಾಂದ್ರೆ ಇವಾಗ ಇದೊಂದೇ ಅಂತ ಹೇಳಲ್ಲ, ಇದು ಒಂದು ಬಹಳ ಮುಖ್ಯವಾದ್ದು. ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ತೀವ್ರವಾಗಿ ಪೆಟ್ಟು ಕೊಟ್ಟಿರೋ ಇದರ ಪರಿಣಾಮಗಳನ್ನ ನೀವು ಬಹುಶಃ ನೀವು ಗಮನಿಸಿದ್ರೆ ಅದಕ್ಕೆ ನೀವು ಹೇಳ್ತಾ ಇದ್ದೀರಾ. ಎಷ್ಟೋ ಸಂದರ್ಭಗಳಲ್ಲಿ ಬಿಜೆಪಿಯವರು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನ ಉಲ್ಲಂಘನೆ ಮಾಡಿರುವಂತಹ ಸಂದರ್ಭದಲ್ಲಿ, ಗಂಭೀರವಾದಂತಹ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಮಾಡಿರುವಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಕೊಟ್ಟಿರುವಂತಹ ದೂರುಗಳು ಎಲೆಕ್ಷನ್ ಕಮಿಷನ್ ಏನೇನು ಮಾಡಿಲ್ಲ. ಅದೇ ವಿರೋಧ ಪಕ್ಷಗಳವ್ರು ಯಾರಾದ್ರೂ ಮಾಡಿದ್ದಾರೆ ಅಂತ ದೂರು ಬಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅವ್ರಿಗೆ 1 ದಿವಸ ನೀವು ಪ್ರಚಾರ ಮಾಡೋಂಗಿಲ್ಲ, 1 ವಾರದ ಕಾಲ ನೀವು ಪ್ರಚಾರ ಮಾಡೋ ಹಾಗಿಲ್ಲ ಅಂತೆಲ್ಲ ತೀರ್ಪುಗಳನ್ನ ಇದೇ ಚುನಾವಣಾ ಆಯೋಗದ ಆಯುಕ್ತರು, ಈಗಿರುವಂತಹ ಚುನಾವಣಾ ಆಯೋಗದ ಆಯುಕ್ತರು ಮಾಡಿದ್ದಾರೆ. ಈ ತರಹದ ಫೇವರಿಟಿಸಮ್ ಒಂದು ಪಕ್ಷದ ಪರವಾಗಿ, ಅಂದ್ರೆ ಅವ್ರನ್ನ ಯಾರು ನೇಮಕ ಮಾಡಿರ್ತಾರೋ ಆ ಪಕ್ಷದ ಪರವಾಗಿ ಅಥವಾ ಮುಖಂಡರುಗಳ ಪರವಾಗಿ ಆಗೋ ಸಾಧ್ಯತೆ ಏನು ಆಗಿದೆ. ಇದು ತಪ್ಪಬೇಕು. ಚುನಾವಣಾ ಆಯೋಗ ಒಂದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮಾಡಬೇಕು ಮತ್ತು ಅವ್ರೆಲ್ಲರನ್ನು ಸಮಾನವಾಗಿ ನೋಡಬೇಕು. ಆಗ ಒಂದಷ್ಟು ಒಳ್ಳೆಯ ಜನ ಆಗ್ಲಿ, ಒಂದು ಜನರ ಅಭಿಪ್ರಾಯಕ್ಕೆ ಜನರ ಅಭಿಪ್ರಾಯಕ್ಕೆ ಗೌರವ ಅಥವಾ ಮಾನ್ಯತೆ ಅಥವಾ ಗೆಲುವು ಸಿಗುವಂತ ಸಾಧ್ಯತೆಗಳಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ಪಕ್ಷಪಾತ ನಡೆದಿದೆ ಅಂತ ಹೇಳ್ತಾ ಇದ್ದೀರಿ. ಆಕ್ಚುಲಿ ನಡೆದಿದೆ ಅಂತ ಬಹಳ ಜನ ನಂಬ್ತಾರೆ. ಹೌದು, ನಾನೇ ನಂಬ್ತೀನಿ. ಅಲ್ಲಲ್ಲ, ಪಕ್ಷಪಾತ ನಡೆದಿಲ್ಲದೆ ಇರ್ಲಿ, ನಡೆಯೋ ಎಲ್ಲಾ ಸಾಧ್ಯತೆಗಳಿದೆ ಅಂತ ಗೊತ್ತು ನಮಗೆ. ಇದು ಪ್ರಜಾಪ್ರಭುತ್ವ ಬಹಳ ದೋಷಯುಕ್ತ ಪ್ರಜಾಪ್ರಭುತ್ವದ ಪ್ರಕ್ರಿಯೆ. ಇದು ತುಂಬಾ ತುಂಬಾ ಸೀರಿಯಸ್. ಇದು ಫೌಂಡೇಶನಲ್. ಇದು ಆಮೇಲೆ ಇವಾಗ ಆಕ್ಚುಲಿ ನೀವು ಎಲ್ಲೋ ಡೆಲ್ಲಿಲಿ ಪ್ರಧಾನಮಂತ್ರಿಗಳು, ಚೀಫ್ ಎಲೆಕ್ಷನ್ ಕಮಿಷನ್, ಅದು ಬಿಟ್ಬಿಡಿ. ನಾನು ಹೇಳ್ದಲ್ಲ, ಒಂದು ನೀವು ಊಹೆ ಮಾಡ್ಕೊಳ್ಳಿ. ಒಂದು ಕೇಸ್ ಇದೆ, ನಿಮಗೂ ಇನ್ನೊಬ್ಬರಿಗೂ ಒಂದು ಕೋಟಿ ರೂಪಾಯಿ, ಅದು ನೀವು ಅವ್ರಿಗೆ ಕೊಡ್ಬೇಕಾ, ಅವ್ರು ನಿಮಗೆ ಕೊಡ್ಬೇಕಾ, ಅದು ಏನೋ ವಾದ ವಿವಾದ ಇದೆ, ಕೇಸ್ ಇದೆ. ಅದಕ್ಕೆ ನೀವು ಜಡ್ಜಿನ ನೇಮಕ ಮಾಡ್ತೀರೇನ್ರಿ? ಯಾರಾದ್ರೂ ಒಪ್ಕೋತಾರ? ಅಥವಾ ನಿಮ್ಮ ವಿರೋಧಿಗಳು ನೇಮಕ ಮಾಡ್ತಾರೆ? ಅದ್ರಲ್ಲಿ ನಿಮ್ಗೇನು ಜನ ಅವಾಗ ಕೇಸೇ ಹಾಕೋದಿಕ್ಕೆ ಹೋಗೋದಿಲ್ಲ. ನ್ಯಾಯಾಂಗ ಎಲ್ಲಿ ಬಂತು? ಮೊದಲೇ ಗೊತ್ತಾಗಿರುತ್ತೆ. ಕರೆಕ್ಟ್. ಸೊ ಆ ನ್ಯಾಯಾಂಗಕ್ಕೆ ಬಾಗಿಲು ಮುಚ್ಚಿದಂಗ ಆಗುತ್ತೆ. ಸೊ ಇಡೀ ದೇಶದ ಸಂಪತ್ತನ್ನ ಒಬ್ಬರ ಕೈ ಕೊಡ್ತೀವಿ ಅಂತಂದ್ರೆ, ಒಂದ್ ಪಾರ್ಟಿ ಕೈ ಕೊಡ್ತೀವಿ ಅಂತಂದ್ರೆ, ಕೆಲವು ನಾಯಕರ ಕೈ ಕೊಡ್ತೀವಿ ಅಂತಂದ್ರೆ, ದೇಶದ ಸಂಪತ್ತು, ದೇಶದ ಅಧಿಕಾರ ಎಲ್ಲಿ ಬಂತು? ಪ್ರಜಾಪ್ರಭುತ್ವ ಇದು ಎಕ್ಸಾಕ್ಟ್ಲಿ ತುಂಬಾ ತುಂಬಾ ತೀವ್ರವಾದ ಸಮಸ್ಯೆ ಇದು. ಆಮೇಲೆ ಇವಿಎಂ ಬಗ್ಗೆ ಹೇಳ್ತಾ ಇದ್ದೀನಿ. ಮುಂದಿನ ವಿಚಾರಕ್ಕೆ ಇವಿಎಂ, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಮಾಡಿರೋನು. ನಾನು ಇವಿಎಂ ನ ಖುದ್ದು ಒಂದಷ್ಟು ವಿಚಾರಗಳನ್ನ ನೋಡಿರೋದ್ರಿಂದ, ಒಂದು 5 ಚುನಾವಣೆಗಳನ್ನು ನಿಂತಿರೋದ್ರಿಂದ ನನಗೆ ಇವಿಎಂ ಬಗ್ಗೆ ಹಲವಾರು ಅಭಿಪ್ರಾಯಗಳಿದೆ. ಆದ್ರೆ ನಾನು ಕಂಡುಕೊಂಡ ಹಾಗೆ ಇವತ್ತಿರೋ ಇವಿಎಂ ಒಂದು ರೀತಿಯಲ್ಲಿ ಡಂಬ್. ಅದಕ್ಕೇನು ತುಂಬಾ ಹ್ಯಾಕ್ ಮಾಡೋದಕ್ಕೆ ಬೇಕಾದಂತ ಒಂದು ಸಾಫ್ಟ್ವೇರ್ ಅಥವಾ ಇಂಟರ್ನೆಟ್ ಇವೆಲ್ಲ ಇಲ್ಲ. ಅದರದೇ ಆದಂತ ಒಂದಷ್ಟು ಸಮಸ್ಯೆಗಳಿದೆ. ಆದ್ರೆ ಒಂದು ಇಡೀ ಕ್ಷೇತ್ರದ ಇವಿಎಂ ಅನ್ನ ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳು ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು 200-250 ಇದನ್ನ ಇಂಡಿಪೆಂಡೆಂಟ್ ಆಗಿ ಅಷ್ಟನ್ನು ಸಪರೇಟ್ ಆಗಿ ಮಾಡಬೇಕಾದಂತ ಒಂದು ವ್ಯವಸ್ಥೆ ಇದೆ. ಈ ಸಂದರ್ಭದಲ್ಲಿ ನೀವು ಇವಿಎಂ ಹ್ಯಾಕಿನ ವಿಚಾರವಾಗಲಿ, ಈ ಇವಿಎಂ ಇಂದ ಆಗುವಂತಹ ಸಮಸ್ಯೆಗಳ ಕುರಿತಾಗಲಿ, ಅಥವಾ ಇವಿಎಂ ಇರಬೇಕೋ ಬೇಡೋ ಅನ್ನುವ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? EVM is a highly discredited system. ಇಂಡಿಯಾದಲ್ಲಿ EVM ಅಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಏನಂತೀವಿ, ಇಲ್ಲಿ ಬರಕ್ ಮೊದಲು ಪಾಶ್ಚಿಮಾತ್ಯ ದೇಶಗಳು ಇದ್ರ ಬಗ್ಗೆ ಪ್ರಯೋಗ ಮಾಡಿದ್ವು, ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವು. ಅಲ್ಲಿ ಬಹಳ ಬೇಗ ಗೊತ್ತಾಯ್ತು, ದಿಸ್ ಇಸ್ ಅ ಹೈಲಿ ಫ್ರಾಡ್ ಪ್ರೋನ್ ಸಿಸ್ಟಮ್ ಅಂತ ಗೊತ್ತಾಯ್ತು ಅಲ್ಲಿ. ಓಕೆ, ಆಕ್ಚುಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ಬಹಳ ಮೊದಲೇ ಮಾಡಿದ್ರಲ್ಲಿ. ಓಕೆ, ಅಲ್ಲಿ ಜನ ಇದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು. ಇಲ್ಲ ಅವ್ರ ಅಬ್ಜೆಕ್ಷನ್ ಮಾಡಿದೆ ಅಂದ್ರೆ ಇದ್ರಲ್ಲಿ ಮೋಸ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಓಕೆ, ಅವ್ರ ಜನರಿಗೆ ಗೊತ್ತಾಗದೇ ಇರೋ ರೀತಿ ಮೋಸ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಓಕೆ, ಆವಾಗ ನೆದರ್ಲ್ಯಾಂಡ್ಸ್ ಗವರ್ಮೆಂಟ್ ಅವರು ಒಂದು ಬಹಳ ಒಳ್ಳೆ ಪದ್ಧತಿ ಇತ್ತು ಅವ್ರದ್ದು. ಹೌದಪ್ಪ, ಇದು ಸಿಸ್ಟಮ್ ಪ್ರಾಬ್ಲಮ್ ಇದೆ ಅನ್ಸುತ್ತಾ,
ನೀವು ತೋರಿಸಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ, ನಿಮ್ಗೆ EVM ಬೇಕಾ ನಾವು ಕೊಡ್ತೀವಿ, ಕೊಂಡ್ಕೊಳ್ಳಿ, ಓಕೆ, ನಿಮಗೆ ಇಷ್ಟು ದುಡ್ಡು ಕೊಟ್ಟು ನೀವು EVM ಮೆಷಿನ್ ತಗೊಳ್ಳಿ, ಇದರಲ್ಲಿ ಏನಿಂದ ಸಮಸ್ಯೆಗಳಿದೆ ಅಂತ ತೋರಿಸಿ ನೀವು ಅಂತ ಹೇಳಿದ್ರು. ಜನ ಬಹಳ ಬೇಗನೆ ಇಮಿಡಿಯೇಟ್ ಆಗಿ ತೋರಿಸಿದ್ರು. ಇದನ್ನ ಹೈಲಿ ಅನ್ಟ್ರಸ್ಟ್ ವರ್ದಿ ಸಿಸ್ಟಮ್ ಅಂತ ಹೇಳಿ. ಓಕೆ, ನೆದರ್ಲ್ಯಾಂಡ್ಸ್ ಬ್ಯಾನ್ ಮಾಡಿದ್ರು ಅದನ್ನ. ಓಕೆ, ಆಮೇಲೆ ಜರ್ಮನಿಲಿ ಕೇಸ್ ಆಗಿತ್ತು. ಇದು ನೆದರ್ಲ್ಯಾಂಡ್ಸ್ ಆದ್ಮೇಲೆ ಜರ್ಮನಿಲಿ ಇದೇ ಸಮಸ್ಯೆ ಬಂತು. ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಆಫ್ ಜರ್ಮನಿ ಬಹಳ ಒಳ್ಳೆ ತೀರ್ಮಾನ ಕೊಡ್ತದೆ. ಅದು ಏನ್ ಹೇಳ್ತು ಅಂತಂದ್ರೆ, ನೋಡಿಪ್ಪ, ನೀವು ಪೇಪರ್ ವೋಟ್ ಹಾಕಿದ್ರೆ ಸಾಮಾನ್ಯ ಜನ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಬಿಟ್ಬಿಡ್ರಿ, ನೀವು ನಿಮಗೋಸ್ಕರ ಅಲ್ಲ ಇರೋದು, ಇದು ಸಾಮಾನ್ಯ ಪ್ರಜೆಗಳಿಗೋಸ್ಕರ ಇರಬೇಕಿದು. ಓಕೆ, ರೈಟ್. ಸಾಮಾನ್ಯ ಜನ ವೋಟ್ ಹಾಕಿದ್ರೆ, ಅವ್ರ ಪೇಪರ್ ಮೇಲೆ ವೋಟ್ ಹಾಕಿದ್ರೆ ಅವ್ರಿಗೆ ಗೊತ್ತು ಅದು ಹೇಗೆ ಕಾಣುತ್ತೆ ಏನು ಅಂತ ಹೇಳಿ. ಓಕೆ, ಆಮೇಲೆ ಅದೊಂದು ಡಬ್ಬದಲ್ಲಿ ಹಾಕಿದ್ರೆ ಆ ಡಬ್ಬದಲ್ಲಿ ಕೌಂಟ್ ಮಾಡೋದು ನೋಡ್ಬೋದು. ಅಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರಿಗೂ ಅರ್ಥ ಆಗೋ ರೀತಿ ಗೊತ್ತಾಗೋಗುತ್ತೆ. ಓಕೆ, ಈ EVMಗಳಲ್ಲಿ ಏನೋ ಮ್ಯಾಜಿಕ್ ಏನೋ ಅದರಲ್ಲಿ ಅದು ಹೇಗೆ ಕೆಲಸ ಮಾಡಿದ್ರೆ ಜನಕ್ಕೆ ಗೊತ್ತಾಗೋದಿಲ್ಲ. ನೀವೇನೋ ಒಂದು ಬಟನ್ ಪ್ರೆಸ್ ಮಾಡಿದ್ರಿ, ಅದು ಆಮೇಲೆ ಏನೋ ಒಂದು ರಿಸಲ್ಟ್ ಬರುತ್ತೆ. ನೀವು ಬಟನ್ ಪ್ರೆಸ್ ಮಾಡೋದಕ್ಕೂ ಆ ರಿಸಲ್ಟ್ ಬರೋದಕ್ಕೂ ಮತ್ತೆ ಏನೇನೆಲ್ಲ ಆಗುತ್ತೆ, ಎಲ್ಲೆಲ್ಲಿ ಏನೇನು ಸಾಧ್ಯ ಆಗುತ್ತೆ, ಅದು ಜನರಿಗೆ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನ್ಲೆಸ್ ದಿ ಸಿಸ್ಟಮ್ ಇಸ್ ಅದು ಸಾಮಾನ್ಯ ಜನರಿಗೆ, ಸ್ಪೆಷಲಿಸ್ಟ್ ಅಲ್ಲದೆ ಇರೋರಿಗೆ, ಸಾಮಾನ್ಯ ಜನರಿಗೆ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ಕ್ಷಮತೆ ಇಲ್ಲ ಅಂತಂದ್ರೆ ಇಟ್ ಇಸ್ ಎ ಅನ್ಫಿಟ್ ಸಿಸ್ಟಮ್ ಫಾರ್ ಯೂಸ್ ಇನ್ ಎಲೆಕ್ಷನ್ಸ್ ಅಂತ ಡಿಕ್ಲೇರ್ ಮಾಡ್ತು. ಹಾಗಾಗಿ ಅಲ್ಲಿ ಹೋಯ್ತು. ಅಮೆರಿಕಾದಲ್ಲಿ ಕೂಡ ವೋಟಿಂಗ್ ಮೆಷಿನ್ಸ್ ಇದೆ, ಬಟ್ ಅಲ್ಲಿ ಹೇಗೆ ಅಂತಂದ್ರೆ ಕೆಲವು ಅದು ಅಮೆರಿಕಾದಲ್ಲಿ ಒಂದೊಂದು ರಾಜ್ಯನೂ ಬೇರೆ ಬೇರೆ ತರ ಮಾಡುತ್ತೆ. ಅಲ್ಲಿ ಹೇಗೆ ಅಂತಂದ್ರೆ, ಇವಾಗ ಅದಕ್ಕೆ ಮೊದಲು ಇಲ್ಲಿ EVM ಮೊದಲು ಬಂತು, ಈಗ VVPAT ಅಂತ ಬಂದಿದೆ, ರೈಟ್? ಈ VVPAT ಬರಕ್ ಮೊದಲು EVM ಚರಿತ್ರೆ ಒಂದು ಸ್ವಲ್ಪ ಹೇಳ್ತೀನಿ. ಇಟ್ಸ್ ಸಚ್ ಎ ಹೈಲಿ ಫ್ರಾಡ್ ಪ್ರೋನ್ ಸಿಸ್ಟಮ್. ಆಕ್ಚುಲಿ ಒಂದು ಪಬ್ಲಿಕ್ ಸ್ಪೇಸ್ ಅಲ್ಲಿ ಒಂದು ಇಂಡಿಯಾ EVM.org ಅಂತ ಒಂದು ವೆಬ್ಸೈಟ್ ಇದೆ. ಓಕೆ, INDIA EVM.org ಅಂತ ಹೇಳಿ. ಅದೊಂದು 5-6 ನಿಮಿಷದ ವಿಡಿಯೋ. ಅದು ಎಲ್ಲರೂ ದಯವಿಟ್ಟು ನೋಡಿ ಅಂತ ನಾನು ಸಲಹೆ ಕೊಡ್ತೀನಿ. ಅದನ್ನ ಅವರು ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ರು. ಅದು ಏನಪ್ಪಾ ಅಂತಂದ್ರೆ, ಆ EVM ಅಲ್ಲಿ ನೀವು ಯಾರಿಗೆ ಬೇಕಾದ್ರೂ ವೋಟ್ ಹಾಕೊಳ್ಳಿ, ರಿಸಲ್ಟ್ ಯಾರು ಕಂಟ್ರೋಲ್ ಮಾಡ್ತಾರೆ ಅವ್ರಿಗೆ ಬೇಕಾಗಿರೋ ರೀತಿ ಮಾಡಿಸ್ಬೋದು. ಆಕ್ಚುಲಿ ನಾನು ಕಂಪ್ಯೂಟರ್ ಎಕ್ಸ್ಪರ್ಟ್ ಅಲ್ಲ, ಬಟ್ ಅಲ್ಪ ಸ್ವಲ್ಪ ಈ ವರ್ಡ್, ಎಕ್ಸೆಲ್ ಇಂಥೆಲ್ಲ ಕಲ್ತಿದ್ದೀನಿ. ಬೇಕಾದ್ರೆ ನಾನು ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಬಲ್ಲೆ. ಎಕ್ಸೆಲ್ ಅಲ್ಲಿ ನಾನೊಂದು ಪ್ರೋಗ್ರಾಮ್ ಹಾಕಬಲ್ಲೆ ಬಹಳ ಸರಳವಾಗಿ. 1+1=3 ಅಂತ ನಿಮ್ಗೆ ರಿಸಲ್ಟ್ ಬರೋಂಗ್ ನಾನು ಮಾಡ್ಬೋದು. ಅಥವಾ 2+2=3 ಅಂತ ರಿಸಲ್ಟ್ ಬರೋಂಗ್ ನಾನು ಮಾಡ್ಬೋದು. ಓಕೆ, ಸೊ ಏನು ಗೊತ್ತಿಲ್ಲದೆ ಇರೋರಿಗೆ, ನೋಡಮ್ಮ ನೀನು 2+2 ಎಷ್ಟು, ನೀನು 4 ಅಂತ ಹೇಳಿದ್ರೆ, ಇಲ್ಲ ನೋಡು 3 ನನ್ನ ಮೆಷಿನ್, ನಾನು ಬಹಳ ವಿದ್ಯಾವಂತ, ನಾನು ತೋರಿಸ್ತಾ ಇದ್ದೀನಿ ನೋಡು, ಇಲ್ಲಿ ಮೆಷಿನ್ ನೋಡು, ಕಂಪ್ಯೂಟರ್ ಹೇಳ್ತಾ ಇದೆ, ರೈಟ್ ಅಂತ ಹೇಳ್ಬೋದು. 1+1=3 ಮಾಡ್ಬೋದು. ಬಹಳ ಸುಲಭ, ಫಾರ್ಮುಲಾ ಇಸ್ ವೆರಿ ಈಸಿ. ಓಕೆ, ಅದೇ ರೀತಿ ಏನು ಗೊತ್ತಿಲ್ಲದೆ ಇರೋರಿಗೆ ಇಲ್ಲಿ ಏನೆಲ್ಲ ಕಿತಾಪತಿಗಳು ನಡೆಯೋದಕ್ಕೆ ಸಾಧ್ಯ, ಅದು ಏನ್ ನಡೆದಿರಬಹುದು, ಅದು ಏನು ಕಂಟ್ರೋಲ್ ಇಲ್ಲ. ಇಟ್ಸ್ ಎ ಹೈಲಿ ಆಮೇಲೆ ಸೊ ಹಾಗಾಗಿ ಈ UPA ಅಧಿಕಾರದಲ್ಲಿದ್ದಾಗ EVMಗಳು ಚಾಲನೆಗೆ ಬಂದಿದ್ದು. ಓಕೆ, ಆವಾಗ ಒಂದು ಬಹಳ ವಿಪರ್ಯಾಸದ ಸಂಗತಿ ಏನಪ್ಪಾ ಅಂತಂದ್ರೆ, ಅದ್ರ ವಿರುದ್ಧ ಬಹಳ ಪ್ರಬಲವಾಗಿ ಹೋರಾಡಿದವರು BJP ಅವರು. ಓಕೆ, ಹೋರಾಡಿ ಎಲೆಕ್ಷನ್ ಕಮಿಷನ್ ಜೊತೆ ಹೋರಾಡಿ ಸುಮಾರು ವಾದ ವಿವಾದ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ, ಸುಪ್ರೀಂ ಕೋರ್ಟ್ 2013 ತೀರ್ಪು ಕೊಡ್ತು. ಬೇಸ್ಡ್ ಆನ್ ಈ BJP ಹಾಕಿದ ಕೇಸಿನ ತೀರ್ಪು ಕೊಡ್ತು. ದೀಸ್ EVMs ಆರ್ ನಾಟ್ ಟ್ರಸ್ಟ್ ವರ್ದಿ ಫಾರ್ ಯೂಸ್ ಇನ್ ಎಲೆಕ್ಷನ್ಸ್ ಅಂತ ಕೊಡ್ತು. ಇದಕ್ಕೆ ಏನ್ ಟ್ರಸ್ಟ್ ವರ್ದಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ VVPAT ಅಂತ ಒಂದು ಬೇಕು ಅಂತ ಹೇಳಿ ಕೊಡ್ತು. ಓಕೆ, ಸೊ VVPAT ಇಲ್ಲದೆ EVMs ಬರೀ ಅರ್ಹ ಅಲ್ಲ ಅಂತ ಹೇಳಿ. ಬಟ್ ಎಂತಹ ಒಂದು ದುರದೃಷ್ಟಕರ ವಿಷಯ ಅಂತಂದ್ರೆ, 2013 ತೀರ್ಪು ಬಂದಿದ್ದು, 2014 BJP ಅಧಿಕಾರಕ್ಕೆ ಬಂತು. ಅವ್ರ ಅಧಿಕಾರಕ್ಕೆ ಬಂದಿದ ತಕ್ಷಣ EVM ಅಲ್ಲಿ ಇರೋ ಸಮಸ್ಯೆಗಳೆಲ್ಲ ಹೊರಟೋಯ್ತು, ಅದ್ರ ಬಗ್ಗೆ ಮಾತೇ ಹೊರಟೋಯ್ತು. ಕಾಂಗ್ರೆಸ್ ಅವರು ಒಂದ್ ಸ್ವಲ್ಪ ದಿನ ಅವ್ರಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ಲಿಲ್ಲ, ಸುಮ್ಮನೆ ಇದ್ರು UPA ಅವರು, ಕಾಂಗ್ರೆಸ್ ಅವರು. ಆಮೇಲೆ ನಿಧಾನವಾಗಿ ಶುರು ಮಾಡೋದಿಲ್ಲ, EVM ನಂಬೋದಕ್ಕಾಗೋದಿಲ್ಲ ಅಂತ ಹೇಳಿ. ಓಕೆ, ಬಟ್ 2019 ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಲ್ಲಿ VVPAT ಇಲ್ಲದೆ ಮೋಸ್ಟ್ಲಿ ಅದೇ ರೀತಿ ಆಗಿರೋದು. VVPAT ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ತೋರಿಕೆಗೆ ಅಲ್ಲೊಂದು ಇಲ್ಲೊಂದು 1%, 0.5%, 1/4% ಏನೋ ಹಾಕಿ ಮಾಡಿದ್ರೆ ಹೊರತು ಈ ತರ ನಡೆದಿದೆ. ಇದು ಎಂತ ಅನ್ಯಾಯ ಇದು. ಓಕೆ, ಆಮೇಲೆ ಈಗಿರೋ ಅಮೆರಿಕಾದಲ್ಲಿ ಅಲ್ಲಿ VVPAT ಅನ್ನೋದಿಲ್ಲ. ಬೇಸಿಕ್ಲಿ ಅಲ್ಲಿ ಏನ್ ಮಾಡ್ತಾರೆ,
ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದು ವೋಟ್ ನಿಮ್ದು ಪ್ರಿಂಟ್ ಆಗುತ್ತೆ. ಆ ಪ್ರಿಂಟ್ ಪೇಪರ್ ನಿಮ್ ಕೈಗೆ ಬರುತ್ತೆ, ಅದಷ್ಟು ಆಟೋಮ್ಯಾಟಿಕ್ ಆಗಿ ಎಲ್ಲೂ ಹೋಗೋದಿಲ್ಲ. ನಿಮ್ ಕೈಗೆ ಬಂದು ಅದು ಸರಿಯಾಗಿ ಪ್ರಿಂಟ್ ಆಗಿದೆಯಾ ಅಲ್ವಾ ಅಂತ ನೋಡಿ ನೋಡಿ ಅದನ್ನ ನೀವು ಆ ವೋಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಓಕೆ, ಒಂದ್ ವೇಳೆ ನೀವೇ ತಪ್ಪು ಮಾಡಿನೋ ಅಥವಾ ಅಲ್ಲೇನೋ ಸಮಸ್ಯೆ ಆಗಿ ಅದು ಸರಿಯಾಗಿ ಬರಲಿಲ್ಲ ಅಂದ್ರೆ ಇಲ್ಲ ಸರಿಗಿಲ್ಲ ಅಂತ ನೀವು ಅಲ್ಲಿಗೆ ನಿಲ್ಲಿಸ್ಬೋದು. ನೀವು ವೋಟ್ ಹಾಕೋ ಅದು ಪ್ರಿಂಟ್ ಮಾಡಿದ ವೋಟ್ ಹಾಕೋ ಅವಶ್ಯಕತೆ ಇಲ್ಲ ನೀವು. ಆಮೇಲೆ ಏನಾದ್ರು ವಾದ ವಿವಾದ ಬಂದ್ರೆ ಅದಕ್ಕೆ ಕ್ರಾಸ್ ಚೆಕ್ ಮಾಡೋದಕ್ಕೆ ಆ ಪೇಪರ್ ಬ್ಯಾಲೆಟ್ಸ್ ಏನ್ ಹಾಕಿರ್ತಾರೆ ಡಬ್ಬದಲ್ಲಿ ಅದ್ರ ಮೇಲೆ ಅವಲಂಬನೆ ಇರುತ್ತೆ, EVM ಕೌಂಟ್ ಮೇಲೆ ಅವಲಂಬನೆ ಇರೋದಿಲ್ಲ. ಅಷ್ಟೇ ಅಲ್ಲ, ಅಮೆರಿಕದಲ್ಲೂ ಕೂಡ ಬಹಳಷ್ಟು ಸರ್ತಿ ಈ VVMಗೆ ನಂಬೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಒಂದು 2-3 ವರ್ಷದ ಕೆಳಗೆ, ಮೇ ಬಿ ಕೆಲವು ವರ್ಷದ ಕೆಳಗೆ ಒಂದು ಕಾರ್ಯಕ್ರಮ ನಡೆಸಿದ್ರು. ಓಕೆ ಅಪ್ಪ, ಏನೆಲ್ಲ ವೋಟಿಂಗ್ ಮೆಷಿನ್ಸ್ ಎಲ್ಲಾನು ತಂದಿರ್ತೀವಿ ಒಂದ್ ಕಡೆ, ಇದು ನಿಮ್ಗೆ ತಪ್ಪು ರಿಸಲ್ಟ್ ಕೊಡೋದು ಅಥವಾ ಇದನ್ನ ಅವಲಂಬನೆ ಇದು ನಂಬೋದಕ್ಕೆ ಆಗೋದಿಲ್ಲ ಅಂತ ಯಾರಿಗೆ ಅನ್ಸುತ್ತೆ ತೋರಿಸಿ, ಏನೇನು ಡಿಫೆಕ್ಟ್ ಇದೆ ತೋರಿಸಿ ಅಂತ ಹೇಳಿದ್ರು. ಓಕೆ, ಅದನ್ನ 24-48 hours ಅಲ್ಲಿ ಎಲ್ಲಾನು ಯಾವುದನ್ನು ನಂಬಕ್ ಆಗೋದಿಲ್ಲ ಅಂತ ತೋರಿಸ್ಬಿಟ್ರು. ಎವ್ರಿಥಿಂಗ್ ವಾಸ್ ಹ್ಯಾಕಬಲ್. ಇಂಡಿಯಾದಲ್ಲಿ ಬಹಳ ಸಮಸ್ಯೆ ಇದೆ. ಈಗ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ಪಾರ್ಟಿಗಳು ಅಬ್ಜೆಕ್ಷನ್ ಮಾಡಿದ್ದಾರೆ, ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅಪ್ಪ, ಪಾರ್ಟಿಗಳು ಯಾಕೆ ಕೇವಲ ಪಾರ್ಟಿಗಳಿಗೆ ಯಾಕೆ ನೀವು ಅವಕಾಶ ಕೊಡ್ತೀರಿ? ಓಪನ್ ಇಟ್ ಟು ದ ಪಬ್ಲಿಕ್ ಬಿಕಾಸ್ ಆರ್ಡಿನರಿ ಸಿಟಿಸನ್ ಇಸ್ ದಿ ಮೋಸ್ಟ್ ಅಫೆಕ್ಟೆಡ್. ಓಕೆ, ಇವಾಗ ಒಂದು ಪ್ರಜೆಯಾಗಿ ಪ್ರಜಾಪ್ರಭುತ್ವದ ನೀವು ಉದ್ದೇಶ ಅದರ ಮಹತ್ವ ಅರ್ಥ ಮಾಡ್ಕೊಂಡ್ರೆ ಅದು ಪ್ರತಿ ಪ್ರಜೆಯ ಮೇಲೂ ಅತಿ ಮಹತ್ವದ ಪ್ರಭಾವ ಬೀಳುತ್ತೆ, ಸರಿಯಾದ ಎಲೆಕ್ಷನ್ ಆಗಿದೆಯಾ ಇಲ್ವಾ ಅನ್ನೋದು. ಸೊ ಎವ್ರಿ ಸಿಟಿಸನ್ ಶುಡ್ ಬಿ ಏಬಲ್. ನೆದರ್ಲೆಂಡ್ಸ್ ಅಲ್ಲಿ ಆ ತರ ಪ್ರೋಗ್ರಾಮ್ ಇತ್ತು. ನಿಮಗೆ ಸಮಸ್ಯೆ ಇದ್ರೆ ನೀವು ಹೇಳಿ, ನೀವೇ ತಗೊಂಡೋಗಿ ತೋರಿಸಿ ಅಂತ ಹೇಳಿ. ನಾನು ಎಲೆಕ್ಷನ್ ಕಮಿಷನ್ಗೆ ರಿಟರ್ನ್ ರಿಕ್ವೆಸ್ಟ್ ಕೊಟ್ಟಿದ್ದೆ ಒಂದು 2-3 ವರ್ಷದ ಕೆಳಗೆ. ನನಗೆ ದಯವಿಟ್ಟು ಈ EVM VVPAT ಎಲ್ಲ ಸಿಸ್ಟಮ್ಸ್ ನನಗೆ ಒಂದು 5 ಸಿಸ್ಟಮ್ ಇಶ್ಯೂ ಮಾಡಿ, 3 ಸಿಸ್ಟಮ್ ಇಶ್ಯೂ ಮಾಡಿ, ನಾನು ದುಡ್ಡು ಕೊಡ್ತೀನಿ. ಅದು ನಿಮ್ಗೆ ನೀವು ಅದನ್ನ ತಯಾರು ಮಾಡೋದಕ್ಕೆ ಏನು ಖರ್ಚಾಗುತ್ತೆ ಪರ್ ಸಿಸ್ಟಮ್ ಕಾಸ್ಟ್ ಏನಿದೆ ನಾನು ಕೊಡ್ತೀನಿ, ನಿಮ್ಗೆ ನಷ್ಟ ಆಗೋದು ಬೇಡ. ಬಟ್ ಅದ್ರ ಜೊತೆಗೆ ಒಂದು ಲೆಟರ್ ಕೊಡಿ, ನಾನು ಇದನ್ನ ಎಲ್ಲಿಗಾದ್ರೂ ಎತ್ಕೊಂಡು ಹೋಗ್ಬೋದು, ಯಾರಿಗಾದ್ರೂ ತೋರಿಸ್ಬೋದು, ಅದನ್ನ ಡಿಸ್ಅಸೆಂಬಲ್ ಮಾಡ್ಬೋದು, ಅದನ್ನ ಬಿಚ್ಚಬಹುದು. ಇಂಡಿಯನ್ ಎಕ್ಸ್ಪರ್ಟ್ಸ್ ಆಗ್ಲಿ ಫಾರಿನ್ ಎಕ್ಸ್ಪರ್ಟ್ಸ್ ಆಗ್ಲಿ ಯಾರು ಬೇಕಾದ್ರೂ ಇದನ್ನ ಸ್ಟಡಿ ಮಾಡಿ ಇದರಲ್ಲಿ ಏನೆಲ್ಲ ವಲ್ನರಬಿಲಿಟೀಸ್ ಇದೆ, ಏನೆಲ್ಲ ಇದರಲ್ಲಿ ದೋಷಗಳಿದೆ, ಲೋಪಗಳಿದೆ, ಅದನ್ನ ಪೂರ್ತಿ ಲಿಸ್ಟ್ ಮಾಡಿ ನಾನು ಅದನ್ನ ಸಾರ್ವಜನಿಕವಾಗಿ ಇದನ್ನ ಪಬ್ಲಿಷ್ ಮಾಡ್ತೀನಿ, ನಾನು ನಿಮ್ಗೂ ಕೊಡ್ತೀನಿ ಅದನ್ನ. ಓಕೆ, ನನ್ಗೆ ಕೊಡಿ ಅಂತ ಹೇಳಿ ಅವ್ರು ರಿಪ್ಲೈ ಮಾಡ್ಲಿಲ್ಲ. ಆಮೇಲೆ ನಾನು RTI ಹಾಕಿದ್ದೆ ಏನಾಯ್ತು ಅಂತ ಹೇಳಿ ಅದಕ್ಕೂ ರಿಪ್ಲೈ ಮಾಡ್ಲಿಲ್ಲ. ಸೊ EVM ಇಸ್ ಎ ಹೈಲಿ ಅನ್ಟ್ರಸ್ಟ್ ವರ್ದಿ ಸಿಸ್ಟಮ್. ಎಲೆಕ್ಷನ್ ಕಮಿಷನ್ ಏನ್ ಹೇಳುತ್ತೆ ಅಂತಂದ್ರೆ ಇದು ಸಾರ್ವಜನಿಕರಿಗೆ ಗೊತ್ತಾಗ್ಬಿಟ್ರೆ ಇದು ಹೇಗೆ ಕೆಲಸ ಮಾಡುತ್ತೆ, ಏನು ನಾವು ಕೊಟ್ಬಿಟ್ರೆ ಸಾರ್ವಜನಿಕರಿಗೆ ಗೊತ್ತಾಗೋಗುತ್ತೆ ಏನ್ ಡಿಫೆಕ್ಟ್ಸ್ ಅಂತ ಹೇಳಿ, ಅವಾಗ ಇದು ನಂಬಕ್ಕಾಗಲ್ಲ ಅಂತ ಹೇಳಿ. ಓಕೆ, ಇವಾಗ ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರೋ ಅವ್ರ ಕೈ ಹಾಕೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ಮೋಸ. ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಐ ಮೀನ್ ಇದು ಪ್ರಜಾಪ್ರಭುತ್ವಕ್ಕೆ ಮೋಸ, ನಮ್ಮ ಸಮಾಜಕ್ಕೆ ಮೋಸ, ನಮ್ಮ ದೇಶಕ್ಕೆ ಮೋಸ ಇದು. ಸೊ ನೀವು ಹೇಳ್ತಿರೋ ಪ್ರಕಾರ ಇವತ್ತು EVM machines ನಾಟ್ ಟ್ರಸ್ಟ್ ವರ್ದಿ. ಅಬ್ಸಲ್ಯೂಟ್ಲಿ ನಾಟ್ ಟ್ರಸ್ಟ್ ವರ್ದಿ. ಪೇಪರ್ ಬ್ಯಾಲೆಟ್ ಗೆ ಹೋಗ್ಬೇಕು ನಾವು. ಆಕ್ಚುಲಿ ವಿಜ್ಞಾನಿಗಳು ಈ ವೋಟಿಂಗ್ ಮಷೀನ್ಸ್ ಅಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡಿರೋ ವಿಜ್ಞಾನಿಗಳು ಪದೇ ಪದೇ ಹೇಳಿದ್ದಾರೆ, there is no computer there is no system that computing systems that humans can build that cannot be hacked by humans. Okay, that's true. Okay, and so adna actually ನನ್ನ ಪರ್ಸನಲ್ ವೆಬ್ಸೈಟ್ ಇದೆ, DRRAMESH Bellamkonda BELLAMKONDA.in ಅಂತ ಹೇಳಿ. ಅಲ್ಲಿ ನಾನು 2019 ಅಲ್ಲೇನೋ 18-19 ಅಲ್ಲಿ ಇದ್ರ ಬಗ್ಗೆ ತುಂಬಾ ಒಂದು 6-8 ತಿಂಗಳು ನಾನು ಅಧ್ಯಯನ ಮಾಡಿ ಇದ್ರ ಬಗ್ಗೆ EVM ಒಂದು 17 ಪೇಜ್ PDF ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಹಾಕಿದ್ದೀನಿ. ಹೌ ಇಟ್ ಇಸ್ ಅ ಹೈಲಿ ಫ್ರಾಡ್ ಪ್ರೋನ್ ಸಿಸ್ಟಮ್. ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರೋ they can make results come that are not true. They can engineer fake results. They can steal the elections. They can steal the elections. Okay. ಆಮೇಲೆ ಇನ್ನೊಂದು ಈ ಎಲೆಕ್ಟ್ರಾನಿಕ್ಸ್ ಆಗಲಿ ಯಾವುದೇ ತಂತ್ರಜ್ಞಾನ ಆಗಲಿ ಯಾವುದೇ ವಿಜ್ಞಾನ ತಂತ್ರಜ್ಞಾನ, ದೇ ಶುಡ್ ಸರ್ವ್ ದಿ ಪೀಪಲ್ ಶುಡ್ ನಾಟ್ ಬಿ ಸರ್ವಿಂಗ್ ದೆಮ್. ಈಗ ಸುಮಾರು ಸರ್ತಿ ಹೇಳ್ತಾರೆ ಕೆಲವರು, ವಿ ಶುಡ್ ನಾಟ್ ಬಿ ಓಲ್ಡ್ ಏಜ್ಗೆ ಹೋಗಬಾರ್ದು ಅಂತ ಹೇಳಿ. ಅಪ್ಪ
ಅದು ನಮಗೆ ಯಾವ್ದು ಒಳ್ಳೇದಾಗುತ್ತೋ ಅದನ್ನ ತಗೊಳ್ಳೋಣ, ಹಳೇದಾದ್ರೂ ಒಳ್ಳೇದಾದ್ರೆ ತಗೊಳ್ಳೋಣ, ಹೊಸದಾದ್ರೂ ಒಳ್ಳೇದಾದ್ರೆ ತಗೊಳ್ಳೋಣ. ಇದು ಹೊಸದು ಅಂತ ಹೇಳಿ ಹಳೇದನ್ನ ನಮ್ಗೆ ಡಿಪೆಂಡಬಲ್ ರಿಲಯಬಲ್ ಸಿಸ್ಟಮ್ ಅನ್ನ, ಇದಕ್ಕಿಂತ ಉತ್ತಮವಾದ ಸಿಸ್ಟಮ್ ಅನ್ನ ನಾವು ಹಾಳು ಮಾಡಬಾರ್ದು, ಅಥವಾ ಹೊಸದು ಅಂತ ಹೇಳಿ ಇದು ಏನೋ ಕಚಡ ಇದ್ರೂ ಕೂಡ ಒಪ್ಕೊಳ್ಬಾರ್ದು. ಟೆಕ್ನಾಲಜಿ, ಹೈ ಟೆಕ್ನಾಲಜಿ ಇಸ್ ನಾಟ್ ಆಟೋಮ್ಯಾಟಿಕ್ಲಿ ಬೆಟರ್. ಓಕೆ, ಸೊ ಇವಿಎಂಗಳು ತುಂಬಾ ಪ್ರಾಬ್ಲಮ್ ಇದೆ. ಡಾಕ್ಟ್ರೆ, ವಿಶೇಷವಾಗಿ ಚುನಾವಣಾ ಸುಧಾರಣೆಗಳ ಬಗ್ಗೆ ನಾವು ಮಾತನಾಡ್ತಾ, ಇಲ್ಲೊಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ, ಇಲ್ಲಿ ಈಗಿರುವಂತಹ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕು. ನಮ್ಮಲ್ಲಿರುವಂತಹ ಚುನಾವಣಾ ಪದ್ಧತಿಗಳಲ್ಲಿ ಅದು ಪ್ರಿಫರೆನ್ಷಿಯಲ್ ಬ್ಯಾಲೆಟ್ ಆಗಬಹುದು, ಅಥವಾ ಡೈರೆಕ್ಟ್ ಎಲೆಕ್ಷನ್ಸ್ ಇರಬಹುದು, ಪ್ರೈಮರಿ ಎಲೆಕ್ಷನ್ಸ್, ಈ ತರದೆಲ್ಲ ಒಂದಷ್ಟು ಸುಧಾರಣೆಗಳಾಗಬೇಕು. ಮತ್ತೆ ಇವಿಎಂ ವಿಚಾರವಾಗಿನು ಇವತ್ತಿರುವಂತಹ ಇವಿಎಂ ನಂಬಲ್ ಅರ್ಹವಲ್ಲ. ಇದನ್ನ ಬಹಳಷ್ಟು ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಟ್ರಾನ್ಸ್ಪರೆಂಟ್ ಅಲ್ಲ. ಅದೇ ರೀತಿಯಲ್ಲೇ ಈ ಸಿಇಸಿ ನೇಮಕಾತಿಯಲ್ಲೂ ಸಹ ಒಂದಷ್ಟು ಸುಧಾರಣೆಗಳು ಬರಬೇಕು ಅನ್ನುವಂಥ ವಿಚಾರವಾಗಿ ಹೇಳ್ತಾ, ನೀವು ಚುನಾವಣಾ ಸುಧಾರಣೆಗಳ ಕುರಿತು ಸ್ವಲ್ಪ ದೀರ್ಘವಾಗಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದೀರಾ. ಇನ್ನೂ ಒಂದಷ್ಟು ಹಲವಾರು ವಿಚಾರಗಳು, ಯಾಕಂದ್ರೆ ಇದು ಒಂದು ಸಬ್ಜೆಕ್ಟು, ಈ ಸಬ್ಜೆಕ್ಟ್ ಅದನ್ನು ಬಹಳ ವಿಶಾಲವಾದ ಸಬ್ಜೆಕ್ಟ್. ಆಮೇಲೆ ಎಲ್ಲವನ್ನೂ ನಾವು ಒಂದೇ ಸಲ ಮಾತಾಡೋದಕ್ಕೆ ಆಗೋದಿಲ್ಲ. ಸಮಯ ಬಂದಾಗ ನಾವು ಆವತ್ತಿನ ವಿಚಾರಗಳನ್ನ ಇಟ್ಕೊಂಡು ಮಾತನಾಡಬೇಕಾಗುತ್ತೆ. ನಾನು ಇದನ್ನು ನಿಮ್ಗೆ ಮುಖ್ಯವಾಗಿ ಯಾಕೆ ಹೇಳಿದೆ ಅಂದ್ರೆ, ನೀವು ಸಾಮಾಜಿಕ ಹೋರಾಟಗಾರರಾಗಿ ರಾಜಕೀಯ ಪಕ್ಷದಲ್ಲೂ ಇದ್ಕೊಂಡು ರಾಜಕೀಯ ಹೋರಾಟವನ್ನು ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿದ್ದಂಥವ್ರು. ಹಾಗಾಗಿ ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಅಂತೇಳಿ ಯಾವುದೇ ಚುನಾವಣೆಗೆ ನಿಲ್ಲದೆ, ಯಾವುದೇ ತರಹದ ನೋವು ಕಷ್ಟ ಪಡದೆ ಇರುವಂತವ್ರು ಮಾತಾಡೋದಕ್ಕಿಂತ ನೇರವಾಗಿ ಚುನಾವಣಾ ಕಣದಲ್ಲಿಳಿದು ಕಷ್ಟ ನಷ್ಟವನ್ನು ಅನುಭವಿಸಿ ಬೇರೆಯವರಿಗಿಂತ ಜನಪರವಾದ ಕಾಳಜಿ ಮತ್ತು ಅರ್ಹತೆಗಳು ಇದ್ರೂ ಸಹ ಚುನಾವಣೆಗಳಲ್ಲಿ ಗೆದ್ದು ಜನಪರವಾಗಿ ಕೆಲಸ ಮಾಡಲಾಗದಂತ ಒಂದು ಪರಿಸ್ಥಿತಿ ಇವತ್ತಿರೋದ್ರಿಂದಾಗಿ, ಸೊ ನಿಮ್ಮಂತವರು ಇದ್ರ ಬಗ್ಗೆ ಮಾತನಾಡಿದ್ರೆ ಇಂತಹ ವಿಚಾರಕ್ಕೆ ಹೆಚ್ಚಿನ ಮಾನ್ಯತೆ ಬರುತ್ತೆ, ಗೌರವ ಬರುತ್ತೆ, ಮತ್ತು ಅದು ಆ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಜನ ಸ್ಪಂದಿಸುವಂತಹ ರೀತಿಗಳು ಬದಲಾಗುತ್ತೆ ಅಂತೇಳಿ ನಾವು ಏನು ವಿವರವಾಗಿ ಇಷ್ಟೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಬಹುಶಃ ಇನ್ನೂ ಹಲವಾರು ವಿಚಾರಗಳು ನಿಮ್ಮಲ್ಲಿದೆ, ನಮ್ಮಲ್ಲೂ ಇದೆ. ಆದ್ರೆ ಸಮಯಾಭಾವದಿಂದಾಗಿ ನಾವು ಇವತ್ತಿಗೆ ಇಷ್ಟನ್ನ ಸೀಮಿತ ಮಾಡೋಣ ಅಂತ ಕೇಳ್ಕೊಳ್ತಾ, ನಿಮ್ಮ ಏನು ಆಶಯಗಳು, ನೀವು ವಿಚಾರವಾಗಿ ಎತ್ತಿರುವಂತದ್ದು ಒಂದಷ್ಟು ವಿಚಾರಗಳು, ಚುನಾವಣಾ ಪದ್ಧತಿಗಳ ಬಗ್ಗೆ, ಇವಿಎಂ ಬಗ್ಗೆ, ಸಿಇಸಿ ನೇಮಕಾತಿಗಳ ಬಗ್ಗೆ, ಇವೆಲ್ಲವನ್ನೂ ಸಹ ಮುಂದಿನ ದಿನಗಳಲ್ಲಿ ಸಮಾಜ ಗಮನಿಸಿ ಅದನ್ನ ಯಾರೆಲ್ಲ ಮೇಲೆ ಒತ್ತಡ ಹಾಕೋದಿಕ್ಕಾಗುತ್ತೋ, ಅದು ಸೋಷಿಯಲ್ ಮೀಡಿಯಾ ಮೂಲಕ ಇರ್ಬೋದು, ಅವರ ಜನಪ್ರತಿನಿಧಿಗಳಿಗೆ ಹೇಳೋದಿರ್ಬೋದು, ಇನ್ನು ಪತ್ರಿಕೆಗಳಿಗೆ ಒಂದು ಲೆಟರ್ಸ್ ಟು ಎಡಿಟರ್ ಬರೆಯೋದಿರಬಹುದು, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಒಂದು ಜನಾಭಿಪ್ರಾಯವನ್ನ ರೂಪಿಸ್ಲಿ, ಆ ಮೂಲಕ ಒಂದಷ್ಟು ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗ್ಲಿ ಅಂತ ನಾನು ಆಶಿಸ್ತಾ, ನೀವು ಈ ವಿಚಾರವಾಗಿ ನಿಮ್ಮ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ರವಿ. ಥ್ಯಾಂಕ್ ಯು.